ನಮಸ್ತೆ. ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತ ಟಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸ್ತೀನಿ. ಮತ್ತು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತ ಈ ಆನ್ಲೈನ್ ಇಂಟರಾಕ್ಟಿವ್ ಸೆಷನ್ ಕ್ಲಾಸ್ಗಳಲ್ಲಿ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಸೆಮಿಸ್ಟರ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಕಲಿತಾ ಇರುವಂತ 2ನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಸರ್ವೇಯಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನು ನಾನು ಪಾಠ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು 28ನೇ ತರಗತಿ, 28 ಕ್ಲಾಸ್. ಈ 28 ಕ್ಲಾಸ್, ಈ ಹಿಂದಿನ 27 ಕ್ಲಾಸ್ಗಳಲ್ಲಿ ಸರ್ವೇಯಿಂಗಿಗೆ ಸಂಬಂಧಪಟ್ಟಂತ ಈ ಎಲ್ಲ ವಿಚಾರಗಳನ್ನ, ಇಂಟ್ರೊಡಕ್ಷನ್ಗಳನ್ನ, ನಮ್ಮ ಕೋರ್ಸ್ ಕಂಟೆಂಟ್ ಸಿಲೆಬಸ್ ಹೇಗೆ ಉಂಟು ಅದ್ರ ಪ್ರಕಾರ ಪ್ರತಿಯೊಂದನ್ನು ಮಾತಾಡ್ತಾ ಬಂದಿದ್ದೀವಿ. ನಾನು ಇವತ್ತಿನ ಕ್ಲಾಸಲ್ಲಿ ನಿನ್ನೆ ಕ್ಲಾಸಲ್ಲಿ ಪ್ರೀವಿಯಸ್ ಕ್ಲಾಸಸ್ ಈ ಕಾಂಟೂರಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಕಾಂಟೂರ್ ಅಂದ್ರೇನು, ಕಾಂಟೂರ್ ಅಲ್ಲಿ ಏನೇನು ಟರ್ಮ್ಸ್ ಅನ್ನ ಯೂಸ್ ಮಾಡ್ತಾರೆ ಮತ್ತು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ, ಒಂದು ಕಾಂಟೂರ್ ಮ್ಯಾಪ್ ಅನ್ನು ನೋಡಿದ್ರೆ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಟೋಪೋಗ್ರಫಿ ಆಫ್ ದ ಲ್ಯಾಂಡ್ ಅಂಡ್ ವಾಟ್ ಆರ್ ದ ಯೂಸಸ್ ಆಫ್, ವಾಟ್ ಇಸ್ ದ ನೆಸೆಸಿಟಿ ಆಫ್ ಡೂಯಿಂಗ್ ದಟ್, ಯಾಕೆ ಅದನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಚಾರಗಳನ್ನ ನಾವು ಮಾತಾಡಿದ್ವಿ. ಈಗ ಫಸ್ಟಿಗೆ ನಾವು ವಿ ಹ್ಯಾವ್ ಲರ್ನ್ ವಾಟ್ ಇಸ್ ಕಾಂಟೂರ್ and the terms which are being used in contour and also their uses and all the applications. ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಮ್ಯಾಪ್ ಅನ್ನು ನೋಡುವಾಗ ಆ ಮ್ಯಾಪ್ ಅಲ್ಲಿ ಆ ಒಂದು ಕಾಂಟೂರ್ ಮ್ಯಾಪ್ ಅನ್ನು ನಾವು ನೋಡುವಾಗ we are able to understand what is the topography of the land. That is we have understood, isn't it? ಇದನ್ನ ಯಾರು ಬಳಸ್ತಾರೆ ಅಂತ ಹೇಳಿದ್ರೆ ಮೇನ್ಲಿ ಸಿವಿಲ್ ಇಂಜಿನಿಯರ್ಸ್ ಬಳಸ್ತಾರೆ, ಮತ್ತೆ ಮಿಲಿಟರಿ ಸರ್ವೇಯಿಂಗ್ನವರು ಬಳಸ್ತಾರೆ ಇದನ್ನ. ಮತ್ತು ಎಲ್ಲಾ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ಒಮ್ಮೆ ಒಂದ್ಸಾರಿ ಆದ್ರೂ ನಾವು ಕಾಂಟೂರ್ ಮ್ಯಾಪ್ ಅನ್ನ ವಿ ಹ್ಯಾವ್ ಟು ಲುಕ್ ಇಂಟು ಇಟ್. ಇದನ್ನ ಒಂದ್ಸಾರಿ ಅರ್ಥ ಮಾಡ್ಕೊಳ್ಬೇಕು, ಭೂಮಿ ಹೇಗೆ ಇದೆ ಅಂತ. ದ ಮೇಜರ್ ಪ್ರಾಬ್ಲಮ್ ಹಿಯರ್ ಈಸ್ ಏನಂತ ಹೇಳಿದ್ರೆ, ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್ ನಮ್ದು ಜಾಬ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ, ಎಫಿಷಿಯಂಟ್ ಆಗಿ ನಾವು ನಮ್ಮ ನಿರ್ಮಾಣಗಳನ್ನ ಮಾಡಬೇಕು. ಒಂದು ರಸ್ತೆ, ರೈಲ್ವೆ ಲೈನು, ಒಂದು ಡ್ಯಾಮು, ರಿಸರ್ವಾಯರು, ಅಥವಾ ಏನು ಫ್ಲೈಓವರು, ಅಥವಾ ಒಂದು ದೊಡ್ಡ ಬಿಲ್ಡಿಂಗು, ವಾಟ್ ಎವರ್ ಯು ಡೂ ಇಟ್, ಏನನ್ನ ನಾವು ನಿರ್ಮಾಣ ಮಾಡಿದ್ರು ಕೂಡ ಅದನ್ನ ಎಫೆಕ್ಟಿವ್ ಆಗಿ ನಾವು ಮಾಡಬೇಕು. ವಿತೌಟ್ ಡಿಸ್ಟರ್ಬಿಂಗ್ ದ ಅರ್ತ್, ಭೂಮಿಯನ್ನ ಹೆಚ್ಚು ತೊಂದರೆ ಕೊಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಹೆಚ್ಚು ಅಗಿಯುವುದು, ಹೆಚ್ಚು ತುಂಬುದು ಅದನ್ನ ಮಾಡಬಾರ್ದು. ಅರ್ತ್ ಫಿಲ್ಲಿಂಗು, ಅರ್ತ್ ಕಟಿಂಗ್ ಜಾಸ್ತಿ ಆಗಬಾರ್ದು, ಮಿನಿಮಮ್ ಇರಬೇಕು. ಮತ್ತು ಕಾಸ್ಟ್ ಅದೇನಾಗ್ತದೆ ಅಂತ ಹೇಳಿದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ, ಮತ್ತೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಆಗ್ತದೆ. ದೇರ್ ಫೋರ್ ನಾವೇನ್ ಮಾಡ್ತೀವಿ ಈಗ ಅಂತ ಹೇಳಿದ್ರೆ, first any project whatever you do it, first we'll read the contour map, whether can we do it, ಮಾಡ್ಲಿಕ್ಕೆ ಆಗ್ತದಾ, ಮಾಡ್ಲಿಕ್ಕೆ ಆಗ್ಬೋದಾ, ಆದ್ರೆ ಎಷ್ಟು ನೀರನ್ನ ಡ್ಯಾಮ್ ಅಲ್ಲಿ ರಿಸರ್ವಾಯರ್ ಅಲ್ಲಿ ನಾವು ಶೇಖರಣೆ ಮಾಡ್ಬೋದು, ಇಂಥದನ್ನೆಲ್ಲ ನಾವು ಓವರ್ ವ್ಯೂ ತಗೊಳಕ್ಕಾಗತ್ತೆ. ಆ ಓವರ್ ವ್ಯೂ ತಗೊಂಡು ಅದನ್ನ ಸಿವಿಲ್ ಇಂಜಿನಿಯರ್ಸ್ ಗಳು ಏನ್ ಮಾಡ್ತಾರೆ, ದೆನ್ ದೇ ವಿಲ್ ಡೆವಲಪ್ ದ ಡ್ರಾಯಿಂಗ್ಸ್. ಇದು ಪ್ರೊಸೀಜರ್, ಇದು ಹೀಗೆ ಮಾಡ್ಕೊಂಡು ಹೋಗುವಂಥದ್ದು. ಮತ್ತೆ ಅದರಲ್ಲಿ ಕಾಂಟೂರ್ನ ಓದುದು, ಕಾಂಟೂರನ್ನ ಬಳಕೆ ಮಾಡೋದು ಒಂದು ವಿಷಯ, ಮತ್ತೆ ಆ ಕಾಂಟೂರನ್ನ ಹೌ ದ ಪೀಪಲ್ ಆರ್ ಪ್ರಿಪೇರಿಂಗ್ ಅಂತ, ದ ಕಾಂಟೂರ್ ಮ್ಯಾಪ್ ಇಸ್ ಪ್ರಿಪೇರ್ಡ್ ಬೈ ಹೂಮ್ ಅಂತ, ದಟ್ ಈಸ್ ಅಗೇನ್ ಬೈ ಸಿವಿಲ್ ಇಂಜಿನಿಯರ್ಸ್, ಸರ್ವೇಯರ್ಸ್. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇದ್ದೆ. ದೇರ್ಫೋರ್ ಈಗ ನಾವು ಈ ಹಿಂದಿನ ಕ್ಲಾಸಲ್ಲಿ ಏನ್ ಮಾತಾಡಿದ್ದೀವಿ ಅಂತ ಹೇಳಿದ್ರೆ, ಮೆಥಡ್ಸ್ ಆಫ್ ಕಾಂಟೂರಿಂಗ್ ಬಗ್ಗೆ ನಾವು ಮಾತಾಡಿದ್ದೀವಿ. ಅಂಡ್ ಇನ್ ದ ಪ್ರೀವಿಯಸ್ ಕ್ಲಾಸ್, ದಟ್ ಈಸ್ ಈ ಮೆಥಡ್ಸ್ ಆಫ್ ಕಾಂಟೂರ್ ಅಲ್ಲಿ 2 ಮೆಥಡ್ ಇದೆ. ಒಂದು ಡೈರೆಕ್ಟ್ ಮೆಥಡ್ ಇದೆ, ಮತ್ತೊಂದು ಇಂಡೈರೆಕ್ಟ್ ಮೆಥಡ್ ಇದೆ. ದೇರ್ ಆರ್ 2 ಮೆಥಡ್ಸ್. ಆದ್ರಿಂದ ನಾನು ಏನ್ ಮಾಡ್ತೀನಿ ಇವತ್ತು ಅಂತ ಹೇಳಿದ್ರೆ, ಈ ಮೆಥಡ್ಸ್ ಆಫ್ ಕಾಂಟೂರಿಂಗ್ ಬಗ್ಗೆ ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡೈರೆಕ್ಟ್ ಮೆಥಡ್ ಬಗ್ಗೆ ನಾನು ಮಾತಾಡಿದ್ದೀನಿ, ಇವತ್ತು ಇಂಡೈರೆಕ್ಟ್ ಮೆಥಡ್ ಬಗ್ಗೆ ಮಾತಾಡ್ತೀನಿ. ದೆನ್ ಆಲ್ಸೋ ಇಂಟರ್ಪೋಲೇಷನ್ ಆಫ್ ಕಾಂಟೂರ್ಸ್ ಬೈ ಡಿಫರೆಂಟ್ ಮೆಥಡ್ಸ್, ಬೇರೆ ಬೇರೆ ಮೆಥಡ್ ಇದೆ, ಅದನ್ನು ಕೂಡ ನಾನು ಮಾತಾಡ್ತೀನಿ. ಅಂಡ್ ಆಲ್ಸೋ ದ ಅನದರ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕೆಪಾಸಿಟಿ ಆಫ್ ದ ರಿಸರ್ವಾಯರ್. ಇದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಮಾತಾಡೋದಿಲ್ಲ ಅದ್ರ ವಿಷಯ. ಈ ಕ್ಯಾಲ್ಕುಲೇಷನ್ ಆಫ್ ಕೆಪಾಸಿಟಿ ಆಫ್ ಕಾಂಟೂರ್ಸ್ ಅನ್ನು ಈಗ ಮಾತಾಡೋದಿಲ್ಲ. ನಾನು ಈ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅನ್ನೋ ಒಂದು ವಿಚಾರ ಬರುವಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ನಾವು ಲೆಟ್ ಅಸ್ ಗೋ ಹೆಡ್ ವಿತ್ ಇದನ್ನ. ನಮ್ಗೆ ವಿ ನೋ ದಟ್ ಈಗ ಲೆವೆಲಿಂಗ್ ಅಂತ ಹೇಳಿದ ಕೂಡಲೇ, ಕಾಂಟೂರ್ ಮ್ಯಾಪ್ ತಯಾರು ಮಾಡ್ಬೇಕು ಅಂತ ಹೇಳಿದ ಕೂಡಲೇ ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು. ಒಂದು ಲೆವೆಲಿಂಗ್ ಸ್ಟಾಫ್, ಮತ್ತೊಂದು ಲೆವೆಲ್. ಈ 2 ವಿಚಾರಗಳು ನಮ್ಗೆ ಅತಿ ಅಗತ್ಯ. ಅಂಡ್ ಆಲ್ಸೋ ವಿ ಅಂಡರ್ಸ್ಟುಡ್ ದಟ್ ಈಗ ಕಾಂಟೂರ್ ಮ್ಯಾಪ್ ಅಂತ ಹೇಳಿದ ಕೂಡಲೇ, ಒಂದು ಕಾಂಟೂರ್ ಮ್ಯಾಪ್ ಅನ್ನು ನೋಡಿದ ಕೂಡಲೇ ನೋಡಿ, ಇದು ವ್ಯಾಲಿ, ಈ ವ್ಯಾಲಿದ ಕಾಂಟೂರ್ ನ ಡ್ರಾ ಮಾಡೋದು ಹೀಗೆ ಬರುತ್ತೆ. ಇದು ಒಂದು ಹಿಲ್ಲಕ್ಕಿದು,
ಈ ಇಲ್ಲಕ್ಕೆ ಕಾಂಟೂರ್ ಮ್ಯಾಪ್ ಅನ್ನು ಡ್ರಾ ಮಾಡಿದ್ರೆ ಹೀಗೆ ಬರುತ್ತೆ. ಇದು ಇದು ಇಲ್ಲಕ್ಕಿದು, ಇದು ವ್ಯಾಲಿ, ಅದನ್ನ ಹೇಗೆ ನಾವು, ಇದು ಸಮ್ಮಿಟ್, ಇದು ಡಿಪ್ರೆಷನ್, ಅದನ್ನ ಹೇಗೆ ನಾವು ಅನಲೈಸ್ ಮಾಡ್ತೀವಿ? ವೆನ್ ಯು ಲುಕ್ ಅಟ್ ದ ಕಾಂಟೂರ್ ಮ್ಯಾಪ್, ನೋಡಿ ಇದು 56 ವ್ಯಾಲ್ಯೂ, ಎಲಿವೇಶನ್ ಆಫ್ ದಿಸ್ ಕಾಂಟೂರ್ ಇಸ್ 56, 56, elevation of this contour is 58, elevation of this contour is 60, like the contour value is increasing, isn't it? ಹೊರಗಡೆ ಹೋಗುವಾಗ ಏನಾಗ್ತದೆ, ಈ ಲೂಪ್ ಇಂದ ಮೊದಲನೇ ಒಳಗಡೆ ಲೂಪ್ ಇದು ಎರಡನೇ ಲೂಪ್ ಇದು ಮೂರನೇ ಲೂಪ್. ಆದ್ರಿಂದ ಏನಾಗುತ್ತೆ, ಒಳಗಡೆ ಲೂಪು ಕೆಳಗಡೆ ಇದೆ, ಲವರ್ ಲೆವೆಲ್ ಅಲ್ಲಿ ಇದೆ, ಹೊರಗಡೆ ಲೂಪು ಮೇಲ್ಗಡೆ ಇದೆ, ಅದಕ್ಕಿಂತ ಹೊರಗಡೆ ಲೂಪು ಮತ್ತೆ ಮೇಲ್ಗಡೆ ಇದೆ. ಇಟ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಎ ವ್ಯಾಲ್ಯೂ ಅಂಡ್ ಇಟ್ ಇಸ್ ಅ ವೈಸ್ ವರ್ಸಾ. ಇಲ್ಲಿ ಏನಾಗುತ್ತೆ, ಒಳಗಡೆ ಲೂಪು ವ್ಯಾಲ್ಯೂ ಜಾಸ್ತಿ ಇದೆ, ಕಾಂಟೂರ್ ವ್ಯಾಲ್ಯೂ ಜಾಸ್ತಿ ಇದೆ. ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಫರ್ದರ್ ಇಫ್ ಯು ಮೂವ್ ಔಟ್ ಸೈಡ್ ಇಟ್ ಇಸ್ ರಿಡ್ಯೂಸ್. ದಿಸ್ ಇಂಡಿಕೇಟ್ಸ್ ದಟ್ ಇಟ್ ಇಸ್ ಎ ಹಿಲ್ಲಕ್. ಯು ಕ್ಯಾನ್ ಸಿ ದಿಸ್. ಇಲ್ಲೊಂದು ಗುಡ್ಡೆ ಇದೆ, ಇಲ್ಲೊಂದು ವ್ಯಾಲಿ ಇದೆ. ವ್ಯಾಲಿದು ಕಾಂಟೂರ್ ಅನ್ನು ಡ್ರಾ ಮಾಡೋದು ಹೀಗೆ ಬರುತ್ತೆ, ಮತ್ತೆ ಹಿಲ್ಲಕ್ ಕಾಂಟೂರ್ ಅನ್ನು ಡ್ರಾ ಮಾಡೋದು ಹೀಗೆ ಬರುತ್ತೆ. ಇದನ್ನ ನಾವು ತುಂಬಾ ವಿಸ್ತಾರವಾಗಿ ಇದನ್ನ ಹೇಗೆ ನಾವು ಡ್ರಾ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಇಂದಿನ ತರಗತಿಗಳಲ್ಲಿ ನಿಮ್ಗೆ ಮಾತಾಡ್ತೀನಿ. ಅಂಡ್ ಆಲ್ಸೋ ವಿ ಶುಡ್ ನೋ ಅಬೌಟ್ ಇಟ್. ಈಗ ಇಲ್ಲಿ ಏನಂತ ಹೇಳಿದ್ರೆ, ಡೇಟಾ ಬಂದೇನು, ಮೀನ್ ಸಿ ಲೆವೆಲ್, ಎಲಿವೇಶನ್, ರಿಡಕ್ಷನ್ ಆಫ್ ಲೆವೆಲ್, ಲೈನ್ ಆಫ್ ಕಾಲಿಮೇಷನ್, ಹೈಟ್ ಆಫ್ ಇನ್ಸ್ಟ್ರೂಮೆಂಟ್, ಇದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಗೊತ್ತಿದೆ ನಮಗೆ. ವಿತೌಟ್ ನೋಯಿಂಗ್ ದಿಸ್ ನಮ್ಮ ಕಾಂಟೂರ್ ಮ್ಯಾಪ್ ಅನ್ನು ಡ್ರಾ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅದರಿಂದ ಒಂದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್, ಲೆವೆಲ್ ಟ್ರೈಪಾಡ್, ದೆನ್ ದಟ್ ಈಸ್ ಲೆವೆಲಿಂಗ್ ಸ್ಟಾಫ್, ಇದಿಷ್ಟು ವಿಷಯ ಗೊತ್ತಿರಬೇಕು. ಮತ್ತೆ ಬ್ಯಾಕ್ ಸೈಟ್ ಅಂದ್ರೇನು, ಫೋರ್ ಸೈಟ್ ಅಂದ್ರೇನು, ಬ್ಯಾಕ್ ಸೈಟ್ ಅಂದ್ರೇನು, ಫೋರ್ ಸೈಟ್ ಅಂದ್ರೇನು, ಇದ್ರ ಬಗ್ಗೆ ಕೂಡ ನಮ್ಗೆ ಗೊತ್ತಿರಬೇಕು. ಇದೆಲ್ಲ ನಮ್ಗೆ ಗೊತ್ತಿದೆ. ಒಂದ್ ವೇಳೆ ಗೊತ್ತಿಲ್ಲದೆ ಇದ್ರೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ವಿಚಾರಗಳನ್ನ ಇದ್ರ ಬಗ್ಗೆ ಅವರ್ಸ್ ಟುಗೆದರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಟ್. ಅಂಡ್ ಆಲ್ಸೋ ಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್, ಇದನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದನ್ನ ನಾನು ನಿಮ್ಗೆ ಒಂದು ನೋಟ್ಸ್ ಇದೆ, ದಟ್ ಯು ಕ್ಯಾನ್ ರೆಫರ್ ಎನಿ ಟೈಮ್. ಒಂದ್ಸಾರಿ ಓದಿ ಅಥವಾ ನೀವು ಕೇಳಿದ್ರು ಸಾಕು. ಇಫ್ ನೆಸೆಸರಿ ಯು ಕ್ಯಾನ್ ರೀಡ್ ದಿಸ್. ಇದನ್ನ ಓದ್ಬೇಕಂತ ಏನಿಲ್ಲ. ಹಿಂದಿನ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಇದನ್ನ ನಾವು ಡೆಫಿನೆಟ್ಲಿ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಪ್ರಿಪೇರ್ ದ ಕಾಂಟೂರ್ ಮ್ಯಾಪ್ ಬೈ ಡೈರೆಕ್ಟ್ ಮೆಥಡ್ ಅಂತ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಇದನ್ನ ಅದಕ್ಕೆ ನಾನೇನ್ ಮಾಡಿದ್ದೀನಿ, ಒಂದು ಥಿಯರಿ ಸ್ವಲ್ಪ ನಿಮ್ಗೆ ಗೊತ್ತಾಗ್ಲಿ ಅಂತ ಯಾವಾಗಲೂ ಪುಸ್ತಕ ಟೈಮ್ ಇರುವಾಗ ಯು ಕ್ಯಾನ್ ರೀಡ್ ದಿಸ್. ಇದನ್ನ ನಾನು ಏನೆಲ್ಲ ಮಾತಾಡಿದ್ದೀನಿ ಅದನ್ನ ಇಲ್ಲಿ ನೋಟ್ ಶೀಟ್ ಅಲ್ಲಿ ಹಾಕಿದೆ ಅಷ್ಟೇ. ದಟ್ಸ್ ಆಲ್. ದಟ್ ಈಸ್ ಕಂಟಿನ್ಯೂಷನ್ ಆಫ್ ದಟ್. ಈ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಹೇಗೆ ಮಾಡ್ತೀವಿ, ಏನೆಲ್ಲ ಅನ್ನೋದ್ರ ಬಗ್ಗೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸುಮಾರು ಒಂದು 20 ನಿಮಿಷ ಇಷ್ಟು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿ. ಇಟ್ ಈಸ್ ಅವೈಲೇಬಲ್. ಇದನ್ನ ಈಗ ಇಂಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್ ಅಂತ. ಇಂಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್, ಈ ಇಂಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್ ಅಲ್ಲಿ ನಮ್ಗೆ ಬೇಕಾದಷ್ಟು ಮೆಥಡ್ ಇದೆ. ನಮ್ಗೆ ಬೇಕಾದಷ್ಟು ಮೆಥಡ್ ಇದ್ರು ಕೂಡ these 3 methods are popular. We are going to use this. ಈ ಮೂರನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಒಂದೇನಂತ ಹೇಳಿದ್ರೆ ಮೆಥಡ್ ಆಫ್ ಸ್ಕ್ವೇರ್ಸ್, ದ ಅದರ್ ಒನ್ ಈಸ್ ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ಸ್, ದ ಅದರ್ ಒನ್ ಈಸ್ ಬೈ ರೇಡಿಯಲ್ ಲೈನ್ ಮೆಥಡ್, ಇದನ್ನ ಮೆಥಡ್ ಆಫ್ ರೇಡಿಯಲ್ ಲೈನ್ಸ್. ಈಗ ಈ 3 ಮೆಥಡ್ ಇದೆ. ಈ 3 ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ ಮೆಥಡ್ ಆಫ್ ರೇಡಿಯಲ್ ಲೈನ್ಸ್. ನೋಡಿ, ಹೌ ಡು ಯು ಪ್ರಿಪೇರ್ ದ ಕಾಂಟೂರ್ ಬೈ ಮೆಥಡ್ ಆಫ್ ಲೈನ್ಸ್ ಅಂತ ಕೇಳ್ತಾರೆ ನಿಮ್ಗೆ. ಕೇಳುವಾಗ ಯು ನೀಡ್ ಟು ರೈಟ್. ಅಥವಾ ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕೇಳ್ತಾರೆ, ಅಥವಾ ಮೆಥಡ್ ಆಫ್ ಸ್ಕ್ವೇರ್ಸ್ ಅಂತ ಕೇಳ್ತಾರೆ. ಇದೆಲ್ಲ ಒಂದು 5 ಮಾರ್ಕ್ ಇರ್ಬೋದು. ಅದನ್ನ ಯಾವ ತರ ಆನ್ಸರ್ ಮಾಡಬೇಕು, ಮತ್ತೆ ಆನ್ಸರ್ ಮಾಡೋದಕ್ಕಿಂತ being a civil engineer, we must know about it, how to do that. When you go to the field, you must be able to prepare the contour map, or you may be able to read the contour map in a right way, right manner. Isn't that? Now let us go one by one. ಈಗ ನಾನು ಏನ್ ಮಾಡ್ತೀನಿ, ಮೆಥಡ್ ಆಫ್ ಸ್ಕ್ವೇರ್ಸ್. ಈ ಮೆಥಡ್ ಆಫ್ ಸ್ಕ್ವೇರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಯು ಜಸ್ಟ್ ಗೋ ಥ್ರೂ ದಿಸ್. ಈ ಮೆಥಡ್ ಆಫ್ ಸ್ಕ್ವೇರ್ಸ್ ಅಲ್ಲಿ ಅಗೈನ್ ಇದ್ರದ್ದು ಎಕ್ಸ್ಪ್ಲನೇಷನ್, ಅದು ಹೇಗೆ ಮಾಡುದು ಅನ್ನೋ ವಿಚಾರಗಳನ್ನ ಇದ್ರೊಳಗಡೆ ಬರ್ದಿದೆ. ನಾನು ಮುಂದೆ ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್. ನೌ ಫಾರ್ ಎಕ್ಸಾಂಪಲ್, ನೌ ಟೇಕ್ ದಿ ಗ್ರೌಂಡ್. ಇದನ್ನ ಈಗ ಇಲ್ಲೊಂದು ಏರಿಯಾ ಇದೆ, ಇಲ್ಲೊಂದು ಗ್ರೌಂಡ್ ಇದೆ. ಇದೊಂದು ಫೋಟೋಗ್ರಫಿ ತಗೊಂಡಿದ್ದೀನಿ ನಾನು. ಇದನ್ನ ಈ ಗ್ರೌಂಡ್ ಅಲ್ಲಿ ಹೌ ಟು ಪ್ರಿಪೇರ್ ದ ಕಾಂಟೂರ್ ಮ್ಯಾಪ್ ಫಾರ್ ದಿಸ್ ಗ್ರೌಂಡ್ ಅಂತ. ಈ ಗ್ರೌಂಡ್ ಗೆ ಕಾಂಟೂರ್ ಮ್ಯಾಪ್ ಅನ್ನ ಹೇಗೆ ಮಾಡುದು ಅಂತ ನಾನು ಇಷ್ಟವರೆಗೆ ಏನ್ ಮಾಡಿದೀನಿ, ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಮಾತಾಡಿದೀನಿ, ದಟ್ ಈಸ್ ಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್ ಹೇಗೆ ಮಾಡುದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ. Now today I am going to discuss about that is the indirect method of contouring. That I will tell you now, and that is by method of squares. By method of squares ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ,
ಈ ಲ್ಯಾಂಡ್ ಅನ್ನ ಅಥವಾ ನಾವು ಎಲ್ಲಿ ನಮಗೆ ಕಾಂಟೂರ್ ಮ್ಯಾಪ್ ಮಾಡಬೇಕಿದೆ, ವೇರ್ ವಿ ವಾಂಟ್ ಟು ಪ್ರಿಪೇರ್ ದ ಕಾಂಟೂರ್ ಮ್ಯಾಪ್, ಇನ್ ದಟ್ ಏರಿಯಾ ಯು ಡಿವೈಡ್ ದಿಸ್ ಇಂಟು ನಂಬರ್ ಆಫ್ ಒಂದು ಸ್ಕ್ವೇರ್ ಮಾಡಿಬಿಡಿ. ಇದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ, ನೋಡಿ ಈಗ ಇಲ್ಲೊಂದು ಲೈನ್ ಡ್ರಾ ಮಾಡಿದೆ, ಚೈನ್ ಲೈನ್ ಡ್ರಾ ಮಾಡಿದೆ, ಇಲ್ಲೊಂದು ಚೈನ್ ಲೈನು, ಇಲ್ಲೊಂದು ಚೈನ್ ಲೈನ್, ಲೈಕ್ ದೇರ್ ಈಸ್ ಯು ಕ್ಯಾನ್ ಡ್ರಾ ದ ಚೈನ್ ಲೈನ್ಸ್. ಒಂದಾದ ನಂತರ ಒಂದು ನಿಮ್ಗೆ ಎಷ್ಟು ಏರಿಯಾ ಬೇಕಾ ಅಷ್ಟು ಏರಿಯಾಕ್ಕೆ ಇದು ನಾಟ್ ಎಷ್ಟು ಏರಿಯಾದಲ್ಲಿ ನಾವು ಮಾಡ್ಲಿಕ್ಕಿದೆ, ಮೇ ಬಿ 1 ಎಕರೆ ಇರ್ಬೋದು, 2 ಎಕರ್ಸ್ ಇರ್ಬೋದು, 10 ಎಕರ್ಸ್ ಇರ್ಬೋದು, ಯು ಕ್ಯಾನ್ ಡೂ ಇಟ್. ಹೀಗೆ ಇದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ ನಂತರ ಮತ್ತೊಂದು ಕೆಲಸ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸ್ಕ್ವೇರ್ಸ್ ಅನ್ನ ಪ್ಲಾಟಿಂಗ್ ಮಾಡ್ಬೇಕು. ಈಗ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ದಟ್ ಈಸ್ ಸ್ಕ್ವೇರ್ಸ್ ಮಾಡಬೇಕು. ಇವಾಗ ಏನಾಗುತ್ತೆ, ಇನ್ನೊಂದು ಚೈನು, ಇನ್ನೊಂದು ಚೈನ್ ಲೈನು, ಇನ್ನೊಂದು ಚೈನು, ಇನ್ನೊಂದು ಚೈನು, ಲೈಕ್ ದಿಸ್. ನೋ ಸಿ ದಿಸ್ ಈಸ್ ಒನ್ ಸ್ಕ್ವೇರ್, another square. No, that is why we call this as method of squares ಅಂತ ಹೇಳೋದು ನಾವು. ಇದನ್ನು ನಾವೇನಂತ ಕರಿತೀವಿ, ಮೆಥಡ್ ಆಫ್ ಸ್ಕ್ವೇರ್ಸ್ ಅಂತ ಕರಿತೀವಿ ನಾವು. ಯಾಕೆ ಅಂತ ಹೇಳಿದ್ರೆ, ದಟ್ ಈಸ್ ನಾವು ವಿ ಆರ್ ಪ್ಲಾಟಿಂಗ್ ದ ಸ್ಕ್ವೇರ್ಸ್ ಆನ್ ದ ಗ್ರೌಂಡ್. ಈ ಗ್ರೌಂಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಯಾವಾಗಲೂ ಈ ಸ್ಕ್ವೇರ್ಸ್ ಅನ್ನ ಪ್ಲಾಟಿಂಗ್ ಮಾಡ್ತೀವಿ. ಇದನ್ನ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ನಮ್ಗೆ ಇಷ್ಟು ಅವಶ್ಯಕತೆ ಇಲ್ಲ. ಎಷ್ಟು ಏರಿಯಾ ಎಲ್ಲಿ ಬೇಕಾದ್ರೂ, ಎಷ್ಟು ಏರಿಯಾ ನಿಮ್ಗೆ ಬೇಕು ಅಷ್ಟು ಏರಿಯಾದಲ್ಲಿ ನಾವು ಇದನ್ನ ಮಾಡ್ಬೋದು. ಸ್ವಲ್ಪ ನಿಮ್ಗೆ ತಿಳಿಲಿ ಅಂತ I have done this now, like I have taken the whole area, isn't it? ಈಗ ಈ ಸ್ಕ್ವೇರ್ ಮಾಡುವಾಗ ಒಂದು ಕ್ವಶನ್ ರೈಸ್ ಆಗುತ್ತೆ. ಆ ಕ್ವಶನ್ ಏನು ಅಂತ ಹೇಳಿದ್ರೆ, ಒಂದು ಸ್ಕ್ವೇರ್, ಈಗ ಇಲ್ಲಿ ಒಂದು ಸ್ಕ್ವೇರ್ ಇದೆ, ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು, ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು, ಇದನ್ನೊಂದು ನಮ್ಗೆ ಗೊತ್ತಾಗಬೇಕು ಎಷ್ಟು ಅಂತ. ಅದು ಎಷ್ಟು ಅಂತ ಯಾರು ಡಿಸೈಡ್ ಮಾಡೋದು? ಇಟ್ ಈಸ್ ಡಿಸೈಡೆಡ್ ಬೈ ದ ಇಂಜಿನಿಯರ್ ಹೂ ವಾಂಟ್ಸ್ ಟು ಪ್ರಿಪೇರ್ ದ ಕಾಂಟೂರ್ ಮ್ಯಾಪ್. ನೌ ಹೌ he is deciding it? Depending upon the availability of time, depending upon ಎಷ್ಟು ಜಾಗ ನಿಮ್ಗೆ ನೀವು ಮಾಡ್ಲಿಕ್ಕಿದೆ ಅಂತ, ಇದನ್ನ ಮತ್ತೆ ಎಷ್ಟು ಅದರದ್ದು ಇಂಪಾರ್ಟೆನ್ಸ್ ಇದೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. therefore ನಾವೇನ್ ಮಾಡ್ತೀವಿ ಈಗ ಅಂತ ಹೇಳಿದ್ರೆ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೌ, ಇಲ್ಲಿ ಇದನ್ನ ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಅಥವಾ 10 ಮೀಟರ್ 10 ಮೀಟರ್, ಅಥವಾ 15 ಮೀಟರ್ 15 ಮೀಟರ್, ಅಥವಾ 20 ಮೀಟರ್ 20 ಮೀಟರ್, ಡಿಪೆಂಡಿಂಗ್ ಅಪಾನ್ ದ ನೆಸೆಸಿಟಿ. ದ ಇಂಜಿನಿಯರ್ ಹ್ಯಾಸ್ ಟು ಡಿಸೈಡ್ ಅದು ಎಷ್ಟು ದೊಡ್ಡದು ಅಂತ. ಆ ಬ್ಲಾಕ್, ಈಗ ಇದನ್ನ ಬ್ಲಾಕ್ ಲೆವೆಲಿಂಗ್ ಅಂತ ಕೂಡ ನಾವು ಕರಿತೀವಿ. ಇದನ್ನ ಬ್ಲಾಕ್ ಲೆವೆಲ್ ಮಾಡಿಬಿಟ್ಟು ದೆನ್ ವಿ ಆರ್ ಗೋಯಿಂಗ್ ಫಾರ್ ಕಾಂಟೂರಿಂಗ್. therefore ಈಗ ನೋಡಿ, ಇಲ್ಲಿ ಫಸ್ಟ್ ಇದನ್ನ ತಿಳ್ಕೊಳ್ಳಿ. ಮೊದಲನೇ ಕೆಲಸ ಏನ್ ಮಾಡ್ಬೇಕು, ವೇರ್ ಯು ವಾಂಟ್ ಟು ಪ್ಲಾಟ್ ದ ಕಾಂಟೂರ್ ಮ್ಯಾಪ್, ದೇರ್ ಯು ಡಿವೈಡ್ ದ ಲ್ಯಾಂಡ್ ಇಂಟು ನಂಬರ್ ಆಫ್ ಸ್ಕ್ವೇರ್ಸ್. ಆ ಸ್ಕ್ವೇರ್ಸ್ ಎಷ್ಟಿರ್ಬೇಕು, 5 ರಿಂದ 20 ಮೀಟರ್ ವರೆಗೆ ಯೂಶಲಿ ಮಾಡ್ತಾರೆ. ಬಟ್ ನಿಮ್ಗೆ ಇನ್ನೂ ಆಕ್ಯುರಸಿ ಲೆವೆಲ್ ಜಾಸ್ತಿ ಬೇಕಂತ ಹೇಳಿದ್ರೆ ಅದನ್ನ 2 ಮೀಟರ್ ಸ್ಕ್ವೇರ್ ಮಾಡ್ಬೋದು, 3 ಮೀಟರ್ ಸ್ಕ್ವೇರ್ ಮಾಡ್ಬೋದು, 4 ಮೀಟರ್ ಸ್ಕ್ವೇರ್ ಮಾಡ್ಬೋದು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಂಬರ್ ಆಫ್ ವ್ಯಾಲ್ಯೂ, ನಂಬರ್ ಆಫ್ ರೀಡಿಂಗ್ಸ್, ವರ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಲಸ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಇಟ್ ರಿಕ್ವೈರ್ಸ್ ಮೋರ್ ಟೈಮ್, ಇಟ್ ರಿಕ್ವೈರ್ಸ್ ಮೋರ್ ಮನಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ದ ನೆಸೆಸಿಟಿ, ಅಗತ್ಯಕ್ಕೆ ಅನುಗುಣವಾಗಿ ಎಷ್ಟು ನಮ್ಗೆ ಸಂದರ್ಭ ಇದೆ ಅದಕ್ಕೆ ಬೇಕಾದಾಗೆ ನಾವೇನ್ ಮಾಡ್ತೀವಿ, ಇದನ್ನ ಈ ಸ್ಕ್ವೇರ್ಸ್ ಅನ್ನ ಮಾಡ್ತೀವಿ ನಾವು. ಈ ಸ್ಕ್ವೇರ್ಸ್, these squares may be 2 meter. Usually, normally what we are going to do, we are going to do it for 5 meter by 5 meter block. Isn't that 5 meter by 5 meter squares? ಈಗ ಮಾಡ್ತೀವಿ ನಾವು. Usually, normally we are going to do it 5 meter by 5 meter. Isn't that? ಅಥವಾ 10 meter by 10 meter, ಅಥವಾ 15 ಅಥವಾ 20 by 20 meter by 20 meter ಮಾಡ್ತಾ ಹೋಗ್ತೀವಿ. ಈಗ that depends, whatever the way you want, you can do it. ನಿಮ್ಗೆ ಬೇಕಾದಾಗೆ ಇದನ್ನ ನೀವು ಮಾಡ್ಕೊಳ್ಬಹುದು. ಇಷ್ಟೇ ಮಾಡ್ಬೇಕಂತ ಯಾರು ಕೂಡ ನಿಮ್ಗೆ ಹೇಳುದಿಲ್ಲ. ಅದು ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್, ನಿಮ್ಮ ನೆಸೆಸಿಟಿ, ಯಾವ ಉದ್ದೇಶಕ್ಕೆ ನೀವು ಅದನ್ನ ಮಾಡ್ತೀರಿ, ಎಷ್ಟು ಟೈಮ್ ನಿಮ್ಮ ಹತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದ್ರ ಮೇಲೆ ಬೇಸ್ಡ್ ಆನ್ ದಟ್, ಅಂಡ್ ಆಲ್ಸೋ ದ ಇನ್ಸ್ಟ್ರೂಮೆಂಟ್ ಅವೈಲಬಲ್ ವಿತ್ ಯು. ನಿಮ್ಮ ಹತ್ರ ಯಾವ ಇನ್ಸ್ಟ್ರೂಮೆಂಟ್, ಎಷ್ಟು ಆಕ್ಯುರಸಿ ಲೆವೆಲ್ ಇನ್ಸ್ಟ್ರೂಮೆಂಟ್ ಇದೆ, ಬೇಸ್ಡ್ ಆನ್ ಆಲ್ ದಿಸ್ ಫ್ಯಾಕ್ಟರ್ ಯು ಡಿಸೈಡ್ ದ ಸ್ಕ್ವೇರ್ಸ್. ಇದಾದ್ಮೇಲೆ ಸ್ಕ್ವೇರ್ ಡಿವೈಡ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನಮ್ಮ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅಥವಾ ಥಿಯೋಡೈಟ್, ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಯೂಸ್ ದಿಸ್. ಥಿಯೋಡೈಟ್ ನೀವು ಕಲೀಲಿಲ್ಲ ಫಸ್ಟ್ ಇಯರ್ ಮಕ್ಕಳು, ಇದನ್ನ ಆದ್ರಿಂದ ನಮ್ಗೆ ಲೆವೆಲ್ ಗೊತ್ತಿದೆ. ನೌ ಯು ಟೇಕ್ ದ ಲೆವೆಲ್ ತಗೊಂಡು ಏನ್ ಮಾಡಿ, ಇಲ್ಲಿ ಒಂದು ಕಮಾಂಡಿಂಗ್ ಪೊಸಿಷನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಏರಿಯಾ ಕ್ಯಾನ್ ಬಿ ಕವರ್ಡ್. ಇಲ್ಲಿಂದ ಈ ಒಂದು ಕಡೆ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿದ್ರೆ ಈ ಎಲ್ಲಾ ಪಾಯಿಂಟ್ಗಳು ನಮ್ಗೆ ಕಾಣಿಸಬೇಕು. ಇದನ್ನ ವಿ ಮಸ್ಟ್ ಬಿ ಏಬಲ್ ಟು ಸಿ all these points, ಪ್ರತಿಯೊಂದನ್ನು. sometimes difficult to do it. ಆವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನ ಒಂದು 10-20 ರೀಡಿಂಗ್ ತೆಗೆದ ನಂತರ then we are shifting that, we will find out the new HI and we will do
the next, is not? ಹಾಗೆ ಮಾಡ್ತಾ ಹೋಗ್ತೀವಿ ನಾವು. After doing this, ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, you identify the benchmark, is not? And also the RL, the benchmark RL is, let us say 100 ಅಂತ ನಾವು ತಗೊಳ್ಳುವ. ಇದು RL of the benchmark 100 ಅಂತ ತಗೊಳ್ಳುವ. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾವು is not? And also please remember this, ಎಲ್ಲಾ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಪ್ರೊಸೀಜರ್ ಅನ್ನು ನಾವು ಫಾಲೋ ಮಾಡಬೇಕು. ಅದನ್ನ ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಲೈನ್ ಆಫ್ ಕಾಲಿಮೇಷನ್ ಹಾರಿಜಾಂಟಲ್ ಮಾಡಬೇಕು, ಮತ್ತೆ ಎಲ್ಲಿ ಬೇಕು ನಮ್ಗೆ, ಎಷ್ಟು ದೂರದಲ್ಲಿ ಬೇಕು ಅದನ್ನ ನೋಡ್ಲಿಕ್ಕೆ ನಮ್ಗೆ ಆಗ್ಬೇಕು, ಬೈಸೆಕ್ಟ್ ಮಾಡ್ಲಿಕ್ಕೆ ಆಗ್ಬೇಕು, ಅದನ್ನೆಲ್ಲ ನೀವು ಫಾಲೋ ಮಾಡ್ಬೇಕು. ಅದನ್ನ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಒಂದು ಕ್ಲಾಸ್ 2 ಕ್ಲಾಸ್ ಅಲ್ಲಿ ಫುಲ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ, ಮಾತಾಡಿದೀವಿ. ಅದು ಹೇಗೆ ಉಂಟು ಅದ್ರ ಪ್ರಕಾರ ನೀವು ಅದನ್ನ ಮಾಡ್ತಾ ಹೋಗ್ಬೇಕು. ಇದನ್ನ ಆಫ್ಟರ್ ಡೂಯಿಂಗ್ ದಿಸ್, ಈಗ ಇದು ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿ ಆಯ್ತು. ಸೆಟ್ ಮಾಡಿದ ನಂತರ ದೆನ್ ಐಡೆಂಟಿಫೈ ದ ಬೆಂಚ್ ಮಾರ್ಕ್. ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಬೆಂಚ್ ಮಾರ್ಕ್ ಒಂದು ಲೊಕೇಟ್ ಮಾಡಿ ಅದನ್ನ 100 ಅಂತ ತಗೊಳ್ಳಿ ನೀವು. ಆಫ್ಟರ್ ಕನ್ಸಿಡರಿಂಗ್ ದಿಸ್ RL of the benchmark is 100, now what you should do now, you take the staff reading here. You take the staff reading and find out the value of this RL. Find out the reduced level of this point. ಈ ಗ್ರೌಂಡ್ ಅಲ್ಲಿ ಅದರ ಲೆವೆಲ್ ಎಷ್ಟು ಅಂತ ವಿತ್ ರೆಸ್ಪೆಕ್ಟ್ ಟು ದ ಇನ್ಸ್ಟ್ರೂಮೆಂಟ್ ಸೆಟಪ್. ಈ ಇನ್ಸ್ಟ್ರೂಮೆಂಟ್ ಸೆಟಪ್ ಗೆ ಎಲ್ಲಿ ಮಾಡಬೇಕು, ಯಾವ ಪಾಯಿಂಟ್ ಅಲ್ಲಿ ನಾವು ಇದನ್ನ, ದಟ್ ಈಸ್ ನಾವು ಎಲ್ಲಿ ಎಲ್ಲಾ ಕಾರ್ನರ್ ಗಳಲ್ಲಿ, ಎಲ್ಲಾ ಜಂಕ್ಷನ್ ಗಳಲ್ಲಿ, ಪ್ರತಿಯೊಂದು ಪಾಯಿಂಟ್ ಅಲ್ಲಿ ನಾವು ಪ್ಲೀಸ್ ಫೈಂಡ್ ಔಟ್ ದ RL. ಇದನ್ನ ರೀಡಿಂಗ್ ಮಾಡಿ, ಇಲ್ಲಿಂದ ರೀಡ್, ಈ ಲೆವೆಲಿಂಗ್ ಸ್ಟಾಫ್ ಅನ್ನ ರೀಡ್ ಮಾಡಿ, ಅಂಡ್ ದೆನ್ ಲೆವೆಲಿಂಗ್ ಸ್ಟಾಫ್ ಅನ್ನ ಈ ಪಾಯಿಂಟ್ ಅಲ್ಲಿ ರೀಡ್ ಮಾಡಿ, ಲೆವೆಲಿಂಗ್ ಸ್ಟಾಫ್ ಅನ್ನ ಈ ಪಾಯಿಂಟ್ ಅಲ್ಲಿ ರೀಡ್ ಮಾಡಿ, ಲೆವೆಲಿಂಗ್ ಸ್ಟಾಫ್ ಅನ್ನ ಈ ಪಾಯಿಂಟ್ ಅಲ್ಲಿ, ಎಲ್ಲಾ ಪಾಯಿಂಟ್ ಗಳಲ್ಲಿಯೂ ಕೂಡ ವಿ ನೀಡ್ ಟು ರೀಡ್ ದಿಸ್. ಇದನ್ನ ಪ್ರತಿಯೊಂದು ಪಾಯಿಂಟ್ ಅಲ್ಲಿಯೂ ಕೂಡ ನಾವೇನ್ ಮಾಡ್ಬೇಕು, ಲೆವೆಲಿಂಗ್ ಸ್ಟಾಫ್ ಅನ್ನ ರೀಡ್ ಮಾಡ್ಬೇಕು. ರೀಡ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ದಟ್ ಈಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ರೆಡ್ಯೂಸ್ ಲೆವೆಲ್ಸ್. ಪ್ರತಿಯೊಂದು ಪಾಯಿಂಟ್ ಇದು ಹೇಗೆ ರೆಡ್ಯೂಸ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡೋದು, ಈಗ ನಾವು ಇಲ್ಲಿ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿದೀವಿ, ಬೆಂಚ್ ಮಾರ್ಕ್ ರೀಡ್, ಬೆಂಚ್ ಮಾರ್ಕ್ ಮೇಲೆ ಒಂದು ಸ್ಟಾಫ್ ರೀಡಿಂಗ್ ತಗೊಂಡಿದೀವಿ. ಈ ಸ್ಟಾಫ್ ರೀಡಿಂಗ್ 1.2 ಮೀಟರ್ ಬರ್ತದೆ. 100 ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಎಷ್ಟಾಗುತ್ತೆ, 100 + 1.2 101.2 ಮೀಟರ್ ಆಗ್ತದೆ. ಮತ್ತೆ ನೀವೇನ್ ಮಾಡಿ, ನೆಕ್ಸ್ಟ್ ಇದನ್ನು ರೀಡ್ ಮಾಡಿ. ರೀಡ್ ಮಾಡಿದ ನಂತರ ಆ 101.2 ಇಂದ ಈ ಸ್ಟಾಫ್ ರೀಡಿಂಗ್ ಅನ್ನ ಮೈನಸ್ ಮಾಡಿದ್ರೆ RL ಆಫ್ ದಿಸ್ ಪಾಯಿಂಟ್ ಸಿಗುತ್ತೆ. ಇದನ್ನ ಹಾಗೆ ಪ್ರತಿಯೊಂದು ಪಾಯಿಂಟ್, ಇದು ಇಡೀ ಲೊಕೇಶನ್ ಯಾವ ಎಷ್ಟು ನಮಗೆ ಸರ್ವೆ ಮಾಡ್ಲಿಕ್ಕಿದೆ, ಎಷ್ಟು ಕಾಂಟೂರ್ ಮ್ಯಾಪ್ ಅನ್ನು ಮಾಡ್ಲಿಕ್ಕಿದೆ, ಆ ಇಡೀ ಏರಿಯಾದ್ದು ನಾವೇನ್ ಮಾಡ್ಬೇಕು, ದಟ್ ಈಸ್ ರೆಡ್ಯೂಸ್ ಲೆವೆಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಪ್ರತಿಯೊಂದು ಪಾಯಿಂಟ್ ರೆಡ್ಯೂಸ್ ಲೆವೆಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಾವು ಫೈಂಡ್ ಔಟ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಗೋ ಟು ದ ಆಫೀಸ್. ಎಲ್ಲಾ ಪಾಯಿಂಟ್ ರೆಡ್ಯೂಸ್ ಲೆವೆಲ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನಮ್ಮ ಹತ್ರ ಇದೆ, ನಮ್ಮ ಟೇಬಲ್ ಅಲ್ಲಿ ಇದೆ, ನಮ್ಮ ಪೇಪರ್ ಅಲ್ಲಿ ಇದೆ, ನಮ್ಮ ನೋಟ್ ಬುಕ್ ಅಲ್ಲಿ ಇದೆ, ಲೆವೆಲ್ ಬುಕ್ ಅಲ್ಲಿ ನಾವು ಅದನ್ನ ರೆಡ್ಯೂಸ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಪ್ರತಿಯೊಂದು ಪಾಯಿಂಟ್ಗೆ ಇದನ್ನ, ಪ್ರತಿಯೊಂದು ಪಾಯಿಂಟ್ಗೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಕ್ಯಾಲ್ಕುಲೇಟ್ ಮಾಡಿದ ನಂತರ ದೆನ್ ಎಲ್ಲಾ ಪಾಯಿಂಟ್ ನೋಡಿ ರೆಡ್ಯೂಸ್ ಲೆವೆಲ್ ಈಗ ನಾನು ಕ್ಯಾಲ್ಕುಲೇಟ್ ಮಾಡಿದೀನಿ. ನಾನೊಂದು ಏರಿಯಾ ಸರ್ವೆ ಮಾಡಿದೀನಿ. ಆಫ್ಟರ್ ಡೂಯಿಂಗ್ ದ ಸರ್ವೆ ನಾವು ಯು ಕ್ಯಾನ್ ಸಿ ದಿಸ್. ನೋಡಿ ಇಲ್ಲಿ 99.20 ಮೀಟರ್ ಬಂತು RL. ಈ ಪಾಯಿಂಟ್ RL 99.20, ಈ ಪಾಯಿಂಟ್ RL 98.50, ಈ ಪಾಯಿಂಟ್ RL 98.450, ಈ ಪಾಯಿಂಟ್ RL 97.620. ಲೈಕ್ ಎಲ್ಲಾ ಪ್ರತಿಯೊಂದು ಪಾಯಿಂಟ್ ಇದು ಕೂಡ ನಾನು ಏನ್ ಮಾಡಿದೆ, 96.120 ದಟ್ ಈಸ್ ಎಂಟ್ರಿ ಮಾಡಿದೆ ಇಲ್ಲಿಗೆ. ಇದನ್ನ ಈಗ ಏನ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಆಫೀಸ್ ಅಲ್ಲಿ ಇದ್ದೀನಿ. ಈಗ ನಾನು ಐ ಆಮ್ ಡೂಯಿಂಗ್ ದ ಡ್ರಾಯಿಂಗ್, ಐ ಆಮ್ ಪ್ರಿಪೇರಿಂಗ್ ದ ಕಾಂಟೂರ್ ಮ್ಯಾಪ್. ಟು ಪ್ರಿಪೇರ್ ದ ಕಾಂಟೂರ್ ಮ್ಯಾಪ್, ಫೀಲ್ಡ್ ಅಲ್ಲಿ ಹೋಗಿ ನಾನು ಅಷ್ಟು ವಿಚಾರಗಳನ್ನ ಸ್ಟಾಫ್ ರೀಡಿಂಗ್ ತಗೊಂಡು ರೆಡ್ಯೂಸ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಮತ್ತೆ ಈಗ ನಾವು ಡ್ರಾಯಿಂಗ್ ಶೀಟ್ ಅಲ್ಲಿ ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ಇದನ್ನ ಓಕೆ. ದೆನ್ ನೌ ಐ ಆಮ್ ಎಂಟ್ರಿಂಗ್ ದ ಲೆವೆಲ್ಸ್. ಇದನ್ನ ಪ್ರತಿಯೊಂದು ಪಾಯಿಂಟ್ ಇದು ಕೂಡ ರೆಡ್ಯೂಸ್ ಲೆವೆಲ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ನಾನು. ಯು ಕ್ಯಾನ್ ಸಿ ದಿಸ್. ನೌ ಐ ಆಮ್ ಎಂಟ್ರಿಂಗ್ ದ ರೆಡ್ಯೂಸ್ ಲೆವೆಲ್. ಇದನ್ನ ರೆಡ್ಯೂಸ್ ಲೆವೆಲ್ ಗಳನ್ನ ಎಲ್ಲಾ ಕಾರ್ನರ್ ಅಲ್ಲಿ ಎಷ್ಟೆಷ್ಟು ರೀಡಿಂಗ್ ಬಂದಿದೆ, ಸ್ಟಾಫ್ ರೀಡಿಂಗ್ ರೆಡ್ಯೂಸ್ ಲೆವೆಲ್ಸ್ ಇದೆ, ಅದನ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಇದನ್ನ ನಾನೀಗ ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಂತ ಹೇಳಿದ್ರೆ, ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಪಾಯಿಂಟ್ ಗಳದ್ದು ನಾನು ಮಾಡಲಿಲ್ಲ. ಕೆಲವು ಪಾಯಿಂಟ್ ಗಳನ್ನ ನಮ್ಗೆ ಬೇಕಾದಾಗೆ ನಾನು ಮಾಡಿದ್ದೀನಿ. ಇದನ್ನ ಬಟ್ ನಾವು ಕಾಂಟೂರ್ ಮ್ಯಾಪ್ ಅನ್ನ ಫೀಲ್ಡ್ ಅಲ್ಲಿ ಮಾಡುವಾಗ, ನಿಮ್ಮ ಆಫೀಸ್ ಅಲ್ಲಿ ಮಾಡುವಾಗ, ಪ್ರತಿಯೊಂದು ಕಾರ್ನರ್ದು ಕೂಡ ರೆಡ್ಯೂಸ್ ಲೆವೆಲ್ಸ್ ಅನ್ನ ನಾವು ಬರೀಬೇಕು. ಇದನ್ನ ಯು ನೀಡ್ ಟು ರೈಟ್ ದ ರೆಡ್ಯೂಸ್ ಲೆವೆಲ್ಸ್ ಅಟ್ ಎವರಿ ಕಾರ್ನರ್. ಇದನ್ನ ಅಟ್ ಎವರಿ ಜಂಕ್ಷನ್, ಪ್ರತಿಯೊಂದು ಜಂಕ್ಷನ್ ಅಲ್ಲಿಯೂ ಕೂಡ ನಾವು ಸ್ಟಾಫ್ ರೀಡಿಂಗ್ ಅನ್ನ ರೆಡ್ಯೂಸ್ ಲೆವೆಲ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇದನ್ನ ವಿ ನೀಡ್ ಟು ಡೂ ಇಟ್. ಇದನ್ನ ನಾವು ಸಿಮಿಲರ್ಲಿ ನಾನು ಈಗ ಏನ್ ಬರ್ತಿದ್ದೀನಿ, ಕೆಲವನ್ನ ಬಿಟ್ಟಿದ್ದೀನಿ, ಅದು ಕೆಲವನ್ನ
ಕೆಲವೊಂದು ಬರ್ದಿದ್ದೀನಿ. ಯಾಕೆ ಬರ್ದಿದ್ದೀನಿ ಕೆಲವೊಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ಐ ಆಮ್ ಡೆಮಾನ್ಸ್ಟ್ರೇಟಿಂಗ್ ಇಟ್. ಉಳಿದದನ್ನ ನೀವು ಮಾಡ್ಬೇಕು. ನಿಮ್ ಫೀಲ್ಡ್ ಅಲ್ಲಿ ಯಾರು ನೀವು ಕಾಂಟೂರ್ ಮ್ಯಾಪ್ ತಯಾರು ಮಾಡ್ಬೇಕು ಅಂತ ಹೇಳ್ತೀರಿ ಅವ್ರು ಮಾಡ್ಬೇಕು. ನೋಡಿ ಇಲ್ಲಿ ಬರಲಿಲ್ಲ, ನಾನು ಇದರಲ್ಲಿ ಬರಲಿಲ್ಲ, ಇಲ್ಲಿ ಬರಲಿಲ್ಲ. ಇದನ್ನ ನಾವು ದಟ್ ಇಸ್ ಟು ಶೋ ಯು, ನಿಮ್ಗೆ ಅದನ್ನ ತೋರಿಸ್ಲಿಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಕೆಲವು ಪಾಯಿಂಟ್ಸ್ ಅನ್ನ ಬರ್ದಿದ್ದೀನಿ. ಇದನ್ನ ಈಗ ಪ್ರತಿಯೊಂದು ಲೊಕೇಶನ್ ಅಲ್ಲಿ, ಪ್ರತಿಯೊಂದು ಜಂಕ್ಷನ್ ಅಲ್ಲಿ, ಪ್ರತಿಯೊಂದು ಕಾರ್ನರ್ ಅಲ್ಲಿ ನಾವು ಎಂಟರ್ಡ್ ದ ರೆಡ್ಯೂಸ್ ಲೆವೆಲ್ ಆಫ್ ದ ಗ್ರೌಂಡ್. ಆ ಗ್ರೌಂಡ್ ಇದು ರೆಡ್ಯೂಸ್ ಲೆವೆಲ್ ವಿತ್ ರೆಸ್ಪೆಕ್ಟ್ ಟು ದ ಬೆಂಚ್ ಮಾರ್ಕ್ ಏನಿದೆ ಅದನ್ನ ನಾನು ಎಂಟರ್ ಮಾಡಿದ್ದೀನಿ. ಓಕೆ, ದಿಸ್ ಇಸ್ ಒನ್ ಜಾಬ್ ಇಸ್ ಡನ್. ಒಂದು ಕೆಲಸ ಆಯ್ತು. ಈಗ ಈ ಕೆಲಸ ಆದ್ಮೇಲೆ ನಾವು ಆಫ್ಟರ್ ಡೂಯಿಂಗ್ ದಿಸ್, ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕಾಂಟೂರ್ ಡ್ರಾ ಮಾಡ್ತೀನಿ. ಈಗ ನಮ್ಗೆ ಈಗ ಎಲ್ಲಾ ಪಾಯಿಂಟ್ ಲೆವೆಲ್ ಗೊತ್ತಿದೆ ನನಗೆ. ಈ ಸ್ಕ್ವೇರ್ ಈ ಬ್ಲಾಕ್ ಅಲ್ಲಿ ಇದನ್ನ ಬ್ಲಾಕ್ ಲೆವೆಲ್ ಅಂತ ಕೂಡ ಕರಿತೀವಿ ನಾವು, ಯಾಕಂದ್ರೆ ಬ್ಲಾಕ್ಸ್ ಮಾಡಿದೀವಿ. ಇದೆಲ್ಲ ಸ್ಕ್ವೇರ್ ಬ್ಲಾಕ್ಸ್, ಆದ್ರಿಂದ ಬ್ಲಾಕ್ ಲೆವೆಲ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಬ್ಲಾಕ್ ಲೆವೆಲ್, ಒಂದು ಬ್ಲಾಕ್ ಅನ್ನ ರೆಕ್ಟ್ಯಾಂಗ್ಯುಲರ್ ಮಾಡ್ಬೋದು, ಸ್ಕ್ವೇರ್ ಮಾಡ್ಬೋದು. ಅದನ್ನ ನಾವು ಬೈ ಬ್ಲಾಕ್ ಲೆವೆಲಿಂಗ್ ಅಂತ ಹೇಳ್ತೀವಿ ನಾವು. ಬಟ್ ಇದನ್ನ ನಾನು ಏನ್ ಕರಿತೀನಿ ಅಂತ ಹೇಳಿದ್ರೆ ದಟ್ ಇಸ್ ಮೆಥಡ್ ಆಫ್ ಸ್ಕ್ವೇರ್ಸ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸ್ಕ್ವೇರ್ ಇದೆ ಇದು, ಇಸ್ ನಾಟ್ ಒಂದು ಬ್ಲಾಕ್ ಅನ್ನ ಸ್ಕ್ವೇರ್ಸ್ ಮಾಡಿದೀನಿ, therefore ಅದನ್ನ ಬೈ ಮೆಥಡ್ ಆಫ್ ಸ್ಕ್ವೇರ್ಸ್ ಇಸ್ ನಾಟ್. ನಾವು ಹೌ ಟು ಪ್ಲಾಟ್ ದಿಸ್ ಅಂತ. ಈಗ ಪ್ಲಾಟಿಂಗ್ ಮಾಡಕ್ಕೆ ನಾನು ಏನ್ ಮಾಡ್ತೀನಿ ಈಗ ಅಂತ ಹೇಳಿದ್ರೆ ನನಗೊಂದು 96 ಮೀಟರ್ದು ಕಾಂಟೂರ್ ಡ್ರಾ ಮಾಡ್ಲಿಕ್ಕಿದೆ. ಇದು ನಾಟ್ 96 ಮೀಟರ್ದು ಕಾಂಟೂರ್ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ now you can see this here. Now carefully you have to watch this. ಇಲ್ಲಿ 96.45 ಮೀಟರ್ ಇದೆ, ಇಲ್ಲಿ 96.86 ಮೀಟರ್ ಇದೆ. ಇದು 96, ಇದು 96.8, ಎರಡು 96 ಇದೆ. 0.45 and 0.86 in between this 96 ವಿಷಯ ಇಲ್ಲ ಇಲ್ಲಿ. ಇದು ನಾಟ್ ಇಲ್ಲಿ 96 ಇರುವಂತ ಇರುವಂತ ಗ್ರೌಂಡ್ ಇಲ್ಲಿಲ್ಲ. ಇದು ನಾಟ್ ಇಲ್ಲಿ ಅಲ್ಲಿಯೂ ಕೂಡ 96.250 96.650 ಇದೆ. In between this there is no possibility of having that is 96 contour. This is not. ಇಲ್ಲಿ ಬರುವ suppose if I come here, ಇಲ್ಲಿ ಬಂದ್ರೆ 95.250 95.650 ಇದೆ. ಈ ಎರಡರ ನಡುವೆ 96 ಇಲ್ಲ. This is not. ಆದ್ರೆ ನೆಕ್ಸ್ಟ್ ಇಲ್ಲಿ ಬರುವ if you come here 95.650 and then 96.005, therefore in between this now definitely there is a 96 elevation. 96 elevation is in between. ಇದು 95.65, ಇದು 96.005, ಇದೊಂದು 6, ಈ ಪಾಯಿಂಟ್ 6 96.005, ಈ ಪಾಯಿಂಟ್ 6 90. ಇದು 95 ಇಂದ 96 ಗೆ ಬರ್ಬೇಕು ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ದಿಸ್ ಡೆಫಿನೆಟ್ಲಿ ದೇರ್ ಇಸ್ 96 ಕಾಂಟೂರ್. ಇದು 96 ಎಲಿವೇಶನ್ ಇಲ್ಲಿದೆ. therefore ಆ 96 ಎಲಿವೇಶನ್ ಈಗ ನೋಡಿ ಇಲ್ಲಿ ಒಂದು ಮೆಕ್ಯಾನಿಸಮ್ ಅಡಾಪ್ಟ್ ಮಾಡಬೇಕು ನೀವು. ಈಗ ಏನ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಇದು 95.50 95.650, ಇದು 96.005. ಇವಾಗ ಏನಾಗಿದೆ 96 ಈ ಪಾಯಿಂಟ್ ಗೆ ಹತ್ತಿರದಲ್ಲಿದೆ 96, ಯಾಕಂದ್ರೆ ಇದು 005, ಇದು 95.650 ಇಲ್ಲಿ 0.650, ಇಲ್ಲಿ ಇದ್ರದ್ದು ಡಿಫರೆನ್ಸ್ 96 ಬರ್ಬೇಕಂತ ಹೇಳಿದ್ರೆ 0.35 ಇದೆ ಇಲ್ಲಿ. ಇದನ್ನ 0.35 ಇದೆ. therefore ಇಲ್ಲಿಂದ 0.35 ಇಲ್ಲಿ 0.005, therefore 0.4 ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 0.4 ಮೀಟರ್ ಅಪ್. ಇದನ್ನ therefore ಈ 005 ಏನಂತ ಹೇಳಿದ್ರೆ ಇಲ್ಲಿ 96ಗೆ ಹತ್ತಿರದಲ್ಲಿದೆ. ಇದನ್ನ ನಾನು ಸ್ವಲ್ಪ ಆ ಕಡೆ ಬರ್ತಿದ್ದೀನಿ, ಇನ್ನು ಹತ್ತಿರದಲ್ಲಿದೆ, ಇನ್ನು ಈ ಕಡೆಗಿದೆ ಈ ಪಾಯಿಂಟ್. ಈ ಮಾರ್ಕ್ ಮಾಡಿರುವಂತದ್ದು ಈ 96ಗೆ ಹತ್ತಿರದಲ್ಲಿ. ಅಂದ್ರೆ ಇನ್ ಬಿಟ್ವೀನ್ ದಿಸ್ ಈ ಎರಡು ಲೈನ್, ಈ ಎರಡು ಜಂಕ್ಷನ್, ಇದು ಒಂದು ಜಂಕ್ಷನ್, ಇದು ಇನ್ನೊಂದು ಜಂಕ್ಷನ್, ಈ ಎರಡು ಜಂಕ್ಷನ್ ನಡುವೆ 96 ಡೆಫಿನೆಟ್ಲಿ ದೇರ್ ಇಸ್ 96 ಕಾಂಟೂರ್. ಅದು 96 ಎಲಿವೇಶನ್. therefore I have marked this. ಇಲ್ಲಿ ಮಾರ್ಕ್ ಮಾಡಿ. and now how to do this ಅಂತ it is called an estimation. ಒಂದು ಮನಸ್ಸಲ್ಲಿ ನಾವು ಒಂದು ಲೆಕ್ಕ ಮಾಡೋದು. ಈಗ ನಾನು ನಿಮ್ಮ ಹತ್ರ ಹೇಳಿದೆ ಇಲ್ಲಿ 95 ರಿಂದ 96 ಆಗ್ಬೇಕಾದ್ರೆ 0.35 ಆಡ್ ಮಾಡ್ಬೇಕು, ಇದಕ್ಕೆ 96 ಆಗುತ್ತೆ. ಅಂದ್ರೆ 0.35 ಮೀಟರ್ ಕಮ್ಮಿ ಇದೆ. ನೀವು ಇಲ್ಲಿಗೆ ಬಂದ್ರೆ 96ಗಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 0.005 ಮೀಟರ್ ಇದೆ. therefore the difference ಎಷ್ಟಾಗುತ್ತೆ? ಇದು ನಾಟ್ 0.355 ಮೀಟರ್ ಆಗುತ್ತೆ. 0.355 ಮೀಟರ್ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ 0.355 ಮೀಟರ್ ಜಾಸ್ತಿ ಆಗ್ತದೆ. therefore ಈ 96 somewhere here near, ಇದಕ್ಕೆ ಹತ್ತಿರದಲ್ಲಿದೆ. ಈ 96 ಈ ಪಾಯಿಂಟ್ ಇಂದ ಹತ್ತಿರದಲ್ಲಿದೆ. ಅದನ್ನ ದಿಸ್ ಇಸ್ ಕಾಲ್ಡ್ ದ ಎಸ್ಟಿಮೇಷನ್. ಇದು ನಾವು ಒಂದು ಮಂತಲ್ಲಿ ಎಸ್ಟಿಮೇಟ್ ಮಾಡೋದು, ಒಂದು ಲೆಕ್ಕಾಚಾರ ಮಾಡೋದು. ಇಲ್ಲಿ ಹತ್ತಿರದಲ್ಲಿ ಇರ್ಬೇಕು ಅಂತ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಿಸ್ 96 is here? ಇಲ್ಲಿ ಹತ್ತಿರದಲ್ಲಿ ಇರುತ್ತೆ, ಹತ್ತಿರದಲ್ಲಿ ವಿ ನಾಟ್ ಎಕ್ಸ್ಪೆಕ್ಟೆಡ್.
ಇದು ನಾಟ್ ಡೆಫಿನೆಟ್ಲಿ ಇಟ್ ಶುಡ್ ಬಿ 96ಗೆ ಹತ್ತಿರದಲ್ಲಿರುವಂತಹ ಲೊಕೇಶನ್ ಇಲ್ಲಿದೆ. ಆದ್ರಿಂದ ಇದು 96 ದಟ್ ಈಸ್ ಫಸ್ಟ್ ಪಾಯಿಂಟ್ ಅಂತ ಕಾಂಟೂರ್. ಅದನ್ನ ನಾನು ಬರೆದಿಟ್ಟಿದ್ದೀನಿ, ಒಂದು ಲೊಕೇಟ್ ಮಾಡಿಟ್ಟಿದ್ದೀನಿ. 96 ಮೀಟರ್ elevation is at this point. And similarly 96 again ಇಲ್ಲಿಂದ 95.650 ಇಲ್ಲಿ 95.650 ಅಂತ ಹೇಳಿದ್ರೆ 96 ಆಗ್ಬೇಕು ಅಂತ ಇದ್ರೆ ದಟ್ ಈಸ್ 0.35 ಮೀಟರ್ ಇದೆ. ಇಲ್ಲಿ ಏನಾಗಿದೆ 96.260 ಮೀಟರ್, ಇದು ಅಂದ್ರೆ 0.26 ಮೀಟರ್ 96 ಜಾಸ್ತಿ ಇದೆ. ಆದ್ರಿಂದ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಇದು 0.35 ಪ್ಲಸ್ 0.26 ಇದು ನಾನು ಅವ್ರಿಗೆ ಎಷ್ಟಾಗುತ್ತೆ ಇದು ಅಂತ ಹೇಳಿದ್ರೆ 0.35 0.61 ಮೀಟರ್ 0.61 ಮೀಟರ್ ಜಾಸ್ತಿ ಆಗುತ್ತೆ. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 0.61. ಈಗ 96.26 ಕೆಳಗಡೆ ಇದೆ, ಇದು ನಾನು ಇದಕ್ಕಿಂತ ಹಿಂದ್ಗಡೆ ಇದೆ. ಇದು 95.65 ಇಲ್ಲಿ ಮೇಲ್ಗಡೆ ಹತ್ತಿರದಲ್ಲಿ ಇದು ಈ ಕಡೆ ಇದೆ, ಇದು ನಾನು ಅದಕ್ಕೆ ಇದು 95.65ಕ್ಕಿಂತ 96 ಜಾಸ್ತಿ, 96 ಜಾಸ್ತಿ ಇಲ್ಲಿ 96 ಇಲ್ಲಿದೆ, 96ಕ್ಕಿಂತ ಕಮ್ಮಿ 96 ಇಲ್ಲಿದೆ, 96ಕ್ಕಿಂತ ಈ ಪಾಯಿಂಟ್ ಜಾಸ್ತಿ ಇದೆ. therefore it is in between, ಈ ಎರಡರ ನಡುವೆ ಎಲ್ಲೋ ಒಂದ್ ಕಡೆ ಇದೆ 96. ಇದು ನಾನು ಅಪ್ರಾಕ್ಸಿಮೇಟ್ಲಿ ಇದನ್ನ ಹಾಕಿದೀನಿ. ಅದನ್ನ ನಾವು ಮಕ್ಕಳು ಇಲ್ಲಿ ಹಾಕ್ಬೇಕಿತ್ತು, ಇದು ನಾನು ಇಲ್ಲಿ ಬರ್ಬೇಕಿದೆ. ಯಾಕಂದ್ರೆ 96ಕ್ಕೆ ಇದು ಹತ್ರ, ಇದು 96ಕ್ಕೆ 0.35 ಇದು ಈ ಕಡೆಯಿಂದ ಅರ್ಧದಿಂದ ಈ ಕಡೆ ಇರ್ಬೇಕಿತ್ತು. ನಾನು ಇದು ಮಿಸ್ಟೇಕ್ ಆಗಿದೆ, ಇದು ಇಲ್ಲ ಈ ಕಡೆ ಬರ್ತಿದ್ದೀನಿ. nothing to worry about that. That is to understand that it the 96 elevation is between 95.650 and 96.260. ಇವೆರಡರ ಮಧ್ಯದಲ್ಲಿದೆ, ಈ ಎರಡರ ಮಧ್ಯದಲ್ಲಿದೆ. ಅದನ್ನ ಎರಡು ಪಾಯಿಂಟ್ ಆಯ್ತು. ಈಗ 96 ಎಲಿವೇಶನ್ ಒಂದು, 96 ಒಂದು, 96 ಎರಡು ಪಾಯಿಂಟ್ ಆಯ್ತು. ಸಿಮಿಲರ್ಲಿ ನೋಡಿ ಇಲ್ಲಿ ಅಗೈನ್ ಇಲ್ಲಿ 95.450 ಇದೆ, ಇಲ್ಲಿ 96.260 ಇದೆ. therefore ಇಲ್ಲಿಗೆ ಈಗ ಇಲ್ಲಿ ಇನ್ನು 0.55 ಬೇಕು, 0.55 ಆಡ್ ಮಾಡಿದ್ರೆ 96 ಆಗುತ್ತೆ. ಇಲ್ಲಿ 0.26 ಮೈನಸ್ ಮಾಡಿದ್ರೆ 96 ಆಗುತ್ತೆ. ಆದ್ರಿಂದ ಇಲ್ಲಿಗೆ ಹತ್ತಿರದಲ್ಲಿದೆ, 96ಕ್ಕೆ ಇಲ್ಲಿ ಹತ್ತಿರದಲ್ಲಿದೆ. ಇಟ್ ಇಸ್ ಕಾಲ್ಡ್ ಎಸ್ ಎಸ್ಟಿಮೇಷನ್. ನಾವು ಅದೊಂದು ಅಂದಾಜು ಮಾಡೋದು. ನಾವು ಮಂತಲ್ಲಿ ಅಥವಾ ಡ್ರಾಯಿಂಗ್ ನೋಡಿ ಇದು 96 ಇದಕ್ಕೆ ಹತ್ರವಾ ಇದಕ್ಕೆ ಹತ್ರವಾ, 96 ಇಲ್ಲಿಗೆ ಹತ್ರ ಎಷ್ಟು ದೂರದಲ್ಲಿ ಇರ್ಬೋದು ಅಂತ ಅಪ್ರಾಕ್ಸಿಮೇಟ್ಲಿ ವಿ ಆರ್ ಲೊಕೇಟಿಂಗ್ ದ 96 ಎಲಿವೇಶನ್. ಇದು ನಾನು ಅಂಡ್ ಸಿಮಿಲರ್ಲಿ ದಟ್ ಈಸ್ ಇಲ್ಲೆಲ್ಲ ಇರ್ಬೋದು. ಇಲ್ಲಿ 95 ಇದೆ, ಇದು ನಾನು 95.65 ಇದೆ, ಇಲ್ಲಿ 96.8 ಇದೆ. ಆದ್ರಿಂದ ಡೆಫಿನೆಟ್ಲಿ ಇನ್ ಬಿಟ್ವೀನ್ ದಿಸ್ ಈ ಎರಡರ ಮಧ್ಯೆ ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲೂ 96 ಇದೆ. ಯಾಕಂದ್ರೆ 95.65 ಇದು ನಾನು 0.35 ಆಡ್ ಮಾಡಿದ್ರೆ ದಟ್ ಈಸ್ 96 ಆಗುತ್ತೆ. ಇಲ್ಲಿ 0.86 ಮೈನಸ್ ಮಾಡಿದ್ರೆ 96 ಸಿಗುತ್ತೆ. therefore in between this ಈ ಎರಡರ ನಡುವೆ ನಾವು ಡೆಫಿನೆಟ್ಲಿ there is a point. ಇದು ನಾನು therefore that is the fourth point. ಇನ್ನೊಂದು ಪಾಯಿಂಟ್ ಸಿಕ್ಕಿತ್ತು ನನಗೆ. and similarly ನೋಡಿ ಇಲ್ಲಿ 95.250 ಇಲ್ಲಿ 96.450 in 96.450 ಎಲಿವೇಶನ್ ಇದು 95.250 ಎಲಿವೇಶನ್. therefore ಇದಕ್ಕೂ ಕೂಡ ಇಲ್ಲಿ ಹತ್ತಿರದಲ್ಲಿದೆ. ಇದಕ್ಕೆ 95 ಇದು 96 ಆಗ್ಬೇಕಾದ್ರೆ 0.75 ಆಡ್ ಮಾಡ್ಬೇಕು. ಇಲ್ಲಿ ದಟ್ ಇಸ್ 96 ಆಗ್ಬೇಕಾದ್ರೆ 0.45 ಮೈನಸ್ ಮಾಡ್ಬೇಕು. therefore ಡೆಫಿನೆಟ್ಲಿ ಇಟ್ ಈಸ್ ಇನ್ ಬಿಟ್ವೀನ್ ಈ ಎರಡರ ನಡುವೆ ಒಂದ್ ಕಡೆ 96 ಎಲಿವೇಶನ್ ಇರುವಂತಹ ಲೊಕೇಶನ್ ಇದೆ. ಇದು ನಾನು therefore after doing so ಇದು ಮಾಡಿದ ನಂತರ 96 ಇನ್ನೆಲ್ಲಾದ್ರೂ ಆಗ್ತದೆ ನೋಡಿ, ಇನ್ನೆಲ್ಲೇ ಆದ್ರೂ ಸಾಧ್ಯ ಉಂಟಾ? 96 ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಇದು ನಾನು ಇದೊಂದೇ ಒಂದು ಕಾಂಟೂರ್ ಡ್ರಾ ಮಾಡ್ಲಿಕ್ಕೆ ಆಗತ್ತೆ ನಮಗೆ. 96 ಇಲ್ಲಿ 96ಕ್ಕಿಂತ ಜಾಸ್ತಿ, 96ಕ್ಕಿಂತ ಜಾಸ್ತಿ, 96ಕ್ಕಿಂತ ಹೆಚ್ಚು, 96ಕ್ಕಿಂತ ಇದೆಲ್ಲ 96ಕ್ಕಿಂತ ಹೆಚ್ಚಿದೆ. ಆದ್ರಿಂದ ನಾಟ್ ಪಾಸಿಬಲ್ ಟು ಪ್ಲಾಟ್ ದ ಕಾಂಟೂರ್. therefore ನಾವು ಈಗ ಏನ್ ಮಾಡ್ಬೇಕು, ಈ ಪಾಯಿಂಟ್ ಇದೆಯಲ್ಲ ಈ ಎಲ್ಲಾ ಪಾಯಿಂಟ್ಗಳನ್ನ ನಾವು ಜಾಯಿನ್ ಮಾಡೋಣ. ಈ ಎಲ್ಲಾ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದ್ರೆ ನಾವು ಲೆಟ್ us see what we are going to get it. now this is the contour line. Contour line having the value of 96.00 meter. I think you understood this. ಇದು ನಾನು ನಿಮ್ಗೆ ಸರಿಯಾಗಿ ತಿಳಿದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನೀಗ ಇದನ್ನು ಈಗ ವೆರಿ ಕೇರ್ಫುಲಿ ವಿ ಹ್ಯಾವ್ ಟು ಅನಲೈಸ್, ಎಸ್ಟಿಮೇಟ್ ಮಾಡಬೇಕು ಈ ಎರಡರ ನಡುವೆ ಇಲ್ಲಿ ಉಂಟು ಅಂತ. ಇದು ನಾನು ಇದು 96 ಕಾಂಟೂರ್ ಆಯ್ತು. ಸಿಮಿಲರ್ಲಿ ಲೆಟ್ ಮಿ ಪ್ಲಾಟ್ ದ 97 ಕಾಂಟೂರ್. 96ನೇ ಕಾಂಟೂರ್ ಒಂದು ಪ್ಲಾಟಿಂಗ್ ಮಾಡ್ತೀನಿ ನಾನು ಈಗ. ಸಾರಿ 96 ಪ್ಲಾಟ್ ಮಾಡಿದ್ದೀನಿ, 97 ಪ್ಲಾಟ್ ಮಾಡ್ತೀನಿ ಈಗ. ಸಿ 97 ಪ್ಲಾಟ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಇದು 96.26, ಇದು 97.55. ಇದು 97 ಎಲ್ಲಿದೆ? 97.00 ಎಲಿವೇಶನ್ ಎಲ್ಲಿದೆ? ಇನ್ ಬಿಟ್ವೀನ್ ದಿಸ್ 96 ದಟ್ ಈಸ್
96 ಅಂತ ಹೇಳಿದ್ರೆ ಇದು 97ಕ್ಕಿಂತ ಕಮ್ಮಿ ಇದೆ. ಇಲ್ಲಿ ಬಂದ್ರೆ 97ಕ್ಕಿಂತ ಜಾಸ್ತಿ ಇದೆ. ಆದ್ರಿಂದ ಈ ಎರಡರ ನಡುವೆ ಇರ್ಬೇಕು. ಇದು ನಾನು ದಿಸ್ ಇಸ್ ಬೈ ಎಸ್ಟಿಮೇಷನ್. ಇದು 0.55 ಮೀಟರ್ ಜಾಸ್ತಿ ಇದೆ, ಇದು 0.74 ಮೀಟರ್ ಕಮ್ಮಿ ಇದೆ. ಇದು ನಾನು ಆದ್ರಿಂದ ಏನಾಗುತ್ತೆ, ಇದಕ್ಕೆ ಹತ್ತಿರದಲ್ಲಿದೆ. therefore ಇದನ್ನ ಎಸ್ಟಿಮೇಷನ್ ಅಂತ ಹೇಳೋದು, ಬೈ ಎಸ್ಟಿಮೇಷನ್, ಬೈ ಮೆಥಡ್ ಆಫ್ ಎಸ್ಟಿಮೇಷನ್. ದಿಸ್ ಇಸ್ ಕಾಲ್ಡ್ ಇಂಟರ್ಪೋಲೇಷನ್ ಆಫ್ ಕಾಂಟೂರ್ ಅಂತ ಹೇಳೋದ್ರಿಂದ. ಈ ಪಾಯಿಂಟ್ ಅನ್ನು ಲೊಕೇಟ್ ಮಾಡ್ತೀವಲ್ಲ, ಈ ಲೊಕೇಶನ್, ಈ ಪಾಯಿಂಟ್ ಅನ್ನು ಐಡೆಂಟಿಫೈ ಮಾಡುವಂತ ಪ್ರೋಸೆಸ್ಗೆ we are calling this as interpolation. We are interpolating the contour. Interpolation of contour. So therefore please note, ಇಲ್ಲಿ 96ಕ್ಕಿಂತ ಜಾಸ್ತಿ, 97ಕ್ಕಿಂತ ಕಮ್ಮಿ. ಆದ್ರಿಂದ 97 ಎಲ್ಲಿ ಇರಬೇಕು, ಇಲ್ಲಿದೆ. ಈ ಪಾಯಿಂಟ್ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ಇದನ್ನ ನಾವು ಇದು ಕಾಂಟೂರ್ ಪಾಯಿಂಟ್. ಎಷ್ಟನೇ ಯಾವ ಕಾಂಟೂರ್ ಪಾಯಿಂಟ್ ಅದು? ದಟ್ ಈಸ್ ಹ್ಯಾವಿಂಗ್ 97 elevation. Elevation of that contour point is 97. This is how we can locate the points of required contour. ಇದು ಇಂಡೈರೆಕ್ಟ್ ಮೆಥಡ್ ಅಂತ ಹೇಳೋದು ಇದಕ್ಕೆ. ಯಾಕಂತ ಹೇಳಿದ್ರೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಹಿಂದಿನ ಕ್ಲಾಸ್ ಅಲ್ಲಿ ಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್ ಅಲ್ಲಿ ಒಂದು ನಮ್ಮ ಲೆವೆಲಿಂಗ್ ಸ್ಟಾಫಿಗೆ ಒಂದು ಟ್ಯಾಗ್ ಕಟ್ಟಿದೀವಿ. ಕಟ್ಬಿಟ್ಟು ಏನ್ ಮಾಡಿದೀವಿ, ಬ್ಯಾಂಡ್ ಕಟ್ಬಿಟ್ಟು ಏನ್ ಮಾಡಿದೀವಿ, ನಾವು ಹುಡುಕಿದೀವಿ ಗ್ರೌಂಡ್ ಅಲ್ಲಿ ಎಲ್ಲಿ ಉಂಟು, ಎಷ್ಟು ದೂರದಲ್ಲಿ ಉಂಟು ಅಂತ. ಎಷ್ಟು ದೂರದಲ್ಲಿ ಉಂಟು ಅಂತ ನಾವು ಅದನ್ನ ಹುಡುಕಿ ಅದನ್ನ ಪ್ಲಾಟಿಂಗ್ ಮಾಡಿದೀವಿ. ವೆರಸ್ ಹಿಯರ್ ನೋ ಇಟ್ ಇಸ್ ಬೈ ಎಸ್ಟಿಮೇಷನ್. ನಾವು ಒಂದು ಅಂದಾಜು ಇಲ್ಲಿದೆ ಅಂತ. ಇದು 96, ಇದು 97ಕ್ಕಿಂತ ಜಾಸ್ತಿ, ಇದು 96ಕ್ಕಿಂತ ಕಮ್ಮಿ, 97ಕ್ಕಿಂತ ಕಮ್ಮಿ, ಇದು 97ಕ್ಕಿಂತ ಜಾಸ್ತಿ. 97 ಎಲ್ಲಿ ಇರಬೇಕು? ಡೆಫಿನೆಟ್ಲಿ ಇಟ್ ವಿಲ್ ಬಿ ಬಿಟ್ವೀನ್ ದಿಸ್. ಇದ್ರ ನಡುವೆ ಇರಲೇಬೇಕಾದ್ರೆ ಇರುತ್ತೆ ಆ ಎಲಿವೇಶನ್. ಓಕೆ. ಅಂಡ್ ಸಿಮಿಲರ್ಲಿ ನಾವು ಲೆಟ್ಸ್ ಕಮ್ ಟು ದಿಸ್ ಪಾಯಿಂಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡುವ. ಈಗ 96.00 ಇದೆ. 97 ಬೇಕು ನಮಗೆ. 97 ಬೇಕಂತ ಹೇಳಿದ್ರೆ ಇಲ್ಲಿ ಎಷ್ಟು? 96, ಇದು 96. 7 ಅಂದ್ರೆ 1 ಮೀಟರ್, ಆಲ್ಮೋಸ್ಟ್ 9.955. ಇದು ಮೀಟರ್ ಕಮ್ಮಿ ಇದೆ. ಇಲ್ಲಿ ಬಂದ್ರೆ 97ಕ್ಕಿಂತ 4.44 ಮೀಟರ್ ಜಾಸ್ತಿ ಇದೆ. ಆದ್ರಿಂದ ಏನಾಗಬೇಕು, ಈ 97 ಎಲ್ಲಿದೆ? ಈ ಪಾಯಿಂಟ್ಗೆ ಹತ್ತಿರದಲ್ಲಿದೆ. This is the second point. The elevation of this location is 97. And similarly, now see we need to find out ಇಲ್ಲಿ ಎಲ್ಲಿ ಬಂದ್ರು ಕೂಡ ನಾವು ಅದನ್ನು ಹುಡುಕ್ಬೇಕು. That is called interpolation of contour. Interpolation of contour. We are searching for 97 contour. 97 contour ಎಲ್ಲಿ ಉಂಟಂತ ನಮ್ಮ ಮ್ಯಾಪ್ ಅಲ್ಲಿ 97 ಇದು. 97 ಎಲ್ಲಿದೆ? ಇಲ್ಲಿ 96.860, ಇಲ್ಲಿ 97.60. ಇಲ್ಲಿ ಎಷ್ಟಾಗಿದೆ? 0.14 ಕಮ್ಮಿ ಇದೆ 97ಕ್ಕೆ. ಇಲ್ಲೇನಾಗಿದೆ? 0.6 ಮೀಟರ್ ಜಾಸ್ತಿ ಇದೆ 97ಕ್ಕೆ. therefore in between this, ಇವೆರಡರ ನಡುವೆ ಇದಕ್ಕೆ ಹತ್ತಿರದಲ್ಲಿದೆ. 97 ಎಲ್ಲಿದೆ? ಈ ಪಾಯಿಂಟ್ಗೆ ಹತ್ತಿರ ಇದೆ. ಜಸ್ಟ್ ಐ ಆಮ್ ಎಸ್ಟಿಮೇಟಿಂಗ್ ಇಲ್ಲಿ ಹತ್ತಿರದಲ್ಲಿ ಉಂಟು ಇದೆ ಅಂತ. ಅದು 100% ಸರಿ ಇರದೇ ಇರ್ಬೋದು ಬಟ್ ಅಲ್ಲಿ ಇದೆ. ಮೇ ಬಿ ಒಂದು 5 ಸೆಂಟಿಮೀಟರ್ ಆ ಕಡೆ ಇರ್ಬೋದು, ಅಥವಾ 5 ಸೆಂಟಿಮೀಟರ್ ಈ ಕಡೆ ಇರ್ಬೋದು. therefore we are calling this as indirect method of that is contouring ಅಂತ. indirect method of contouring ಅಂತ ಹೇಳಿದ್ರೆ not exactly 100% give the values. therefore ಇದು 96.80, it is less than 97, it is 97.60, it is more than 97. therefore 97 is in between. now ಯಾವುದಕ್ಕೆ ಹತ್ರ ಅಂತ? ಇಲ್ಲಿಗೆ ಹತ್ರವಾ ಇಲ್ಲಿಗೆ ಹತ್ರವಾ ಅಂತ? ನನ್ನ ಪ್ರಕಾರ ಅಲ್ಲ. the value, ಈ ವ್ಯಾಲ್ಯೂ according to these values, ಈ 97 ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿಗೆ ಹತ್ರ, ಈ ಪಾಯಿಂಟ್ಗೆ ಹತ್ರ. therefore I will look at it. in the similar way, ಹೀಗೆ ನೋಡಿ, ಇಲ್ಲಿ 96.650 ಎಷ್ಟು ಕಮ್ಮಿ ಇದೆ? 97ಗೆ 0.35 ಕಮ್ಮಿ ಇದೆ. ಇಲ್ಲಿ 97.005 ಜಾಸ್ತಿ ಇದೆ. therefore 97 ಇಲ್ಲೇ ಇರಬೇಕು, ಹತ್ತಿರದಲ್ಲೇ ಇರಬೇಕು. ಇದಕ್ಕೆ ಹತ್ತಿರದಲ್ಲೇ ಇರಬೇಕು. ಆದ್ರಿಂದ ಇಲ್ಲಿ ನಾನು ತಗೊಂಡಿದ್ದೀನಿ. ಅಂಡ್ ದ ಸಿಮಿಲರ್ ವೇ ಸಿ, ಇಲ್ಲಿ 96 ಪಾಯಿಂಟ್ ದಟ್ ಈಸ್ 56 ಮೀಟರ್, 0.56 ಮೀಟರ್ ಕಮ್ಮಿ ಇದೆ. ಇಲ್ಲಿ 0.25 ಮೀಟರ್ ಕಮ್ಮಿ ಇದೆ. therefore 97 ಇದಕ್ಕೆ ಹತ್ತಿರದಲ್ಲಿದೆ. ಇದು 0.56, ಇಲ್ಲಿಂದ 0.56, ಇಲ್ಲಿಂದ 0.25. therefore approximately it should be here. ಈಗ ನನಗೆ 97 ಇನ್ ಬಿಟ್ವೀನ್ ಇಲ್ಲಿದೆ. ಮತ್ತೆ ಬೇರೆ ಕಡೆ ಎಲ್ಲಿ ಉಂಟು ಅಂತ 97 ನೋಡ್ಬೇಕು ನಾವು. 97 ಇಲ್ಲಿದೆಯಾ? ನೋ, ಇಲ್ಲಿಲ್ಲ. ಇದು 97ಗಿಂತ ಜಾಸ್ತಿ ಉಂಟು. ಇದು ಕೂಡ 97ಗಿಂತ ಜಾಸ್ತಿ ಇದೆ. 97ಗಿಂತ ಜಾಸ್ತಿ, 97ಗಿಂತ everywhere at all these points that is more than 97. therefore 97 contour is available only along this line. therefore ನಾವು ನಾನು ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ,
ಇಲ್ಲಿಂದ ಇಲ್ಲಿಗೆ ಆಲ್ ದೀಸ್ ಪಾಯಿಂಟ್ಸ್, ಇದೆಲ್ಲ ಪಾಯಿಂಟ್ಸ್ ನಾನು ಏನ್ ಮಾಡ್ತೀನಿ, ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡುವಾಗ ಏನ್ ಸಿಕ್ತು ನಮಗೆ, ವಿ ಆರ್ ಗೋಯಿಂಗ್ ಟು ಗೆಟ್ ದ ನೆಕ್ಸ್ಟ್ ಕಾಂಟೂರ್, ದಟ್ ಈಸ್ 97 ಕಾಂಟೂರ್ ಸಿಕ್ತು. This is how now we are, that is we are plotting the contour by indirect method. ಇದನ್ನ indirect method of contouring ಅಂತ ನಾವು ಹೇಳ್ತೀವಿ. And similarly, now let us see 98 ಹೆಂಗೆ ಮಾಡೋದು ಅಂತ ನಾನು ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. 98 ಕಾಂಟೂರ್ ಎಲ್ಲಿದೆ ಅಂತ, 98 ಇದು 97.03 ಅಂದ್ರೆ 97.03 ಇದು 98.60. 98 ಕಾಂಟೂರಿಗೆ ಇದು 0.6 ಮೀಟರ್ ಜಾಸ್ತಿ ಇದೆ. ಇಲ್ಲಿ ಏನಾಗಿದೆ, ಇಟ್ ಈಸ್ ಆಲ್ಮೋಸ್ಟ್ 0.97 ಮೀಟರ್ ಕಮ್ಮಿ ಇದೆ. 0.97 ಮೀಟರ್ ಕಮ್ಮಿ ಇದೆ, ಇಲ್ಲಿ 0.6 ಮೀಟರ್ ಕಮ್ಮಿ ಇದೆ. therefore ಇದು 1/3 ಅಲ್ಲಿ ಇರಬೇಕು. ಇಲ್ಲಿಂದ 2/3 ಅಲ್ಲಿ, ಇಲ್ಲಿಂದ 1/3 ಇಲ್ಲಿ ಇರಬೇಕು. ಇದನ್ನ ನಾವು therefore ಇಲ್ಲಿ ಒಂದು ಲೊಕೇಶನ್ ಸಿಕ್ಕಿತು. ಯಾವುದು, 98 ಕಾಂಟೂರ್. 97 ಗಿಂತ ಕಮ್ಮಿ, 98 90 ಇದು 98 ಗಿಂತ ಇದು ಜಾಸ್ತಿ, ಇದು 98 ಗಿಂತ ಕಮ್ಮಿ. ಆದ್ರಿಂದ ಇದರ ನಡುವೆ ಇನ್ ಬಿಟ್ವೀನ್ ದಿಸ್ ಡೆಫಿನೆಟ್ಲಿ ದೇರ್ ಇಸ್ ಎ 98 ಕಾಂಟೂರ್, 98 ಎಲಿವೇಶನ್ ಇರುವಂತ ಒಂದು ಲೊಕೇಶನ್ ಇದೆ. ಅಂಡ್ ಸಿಮಿಲರ್ಲಿ ನೋ ಯು ಕ್ಯಾನ್ ಸಿ ದಿಸ್ ಹಿಯರ್, ಇಲ್ಲಿ 97.34 ಅಂದ್ರೆ 98ಕ್ಕಿಂತ ಕಮ್ಮಿ, ಇದು 98ಕ್ಕಿಂತ ಜಾಸ್ತಿ, ಇದು 98ಕ್ಕಿಂತ ಕಡಿಮೆ, ಇದು 98ಕ್ಕಿಂತ ಜಾಸ್ತಿ. therefore the contour, that is the elevation of 98 is somewhere in between. ಇವೆರಡರ ನಡುವೆ ಎಲ್ಲಿಗೆ ಹತ್ತದಲ್ಲಿ ಅಲ್ಲಿ ಇದೆ. ದಟ್ ಇಸ್ ಕಾಲ್ಡ್ ಎಸ್ಟಿಮೇಷನ್. ಯು ಹ್ಯಾವ್ ಟು ಎಸ್ಟಿಮೇಟ್ ದಟ್. ಇಸ್ ನಾಟ್ ಎಸ್ಟಿಮೇಷನ್ ಅಂದ್ರೆ ಏನು, ಹೆಂಗ್ ಅಂದಾಜಿಗೆ ಎಲ್ಲಿದೆ ಅಂತ. ಇದೇನಿದೆ, 98.88 ಮೀಟರ್ ಜಾಸ್ತಿ ಇದೆ, ಇದು 98 ದಟ್ ಈಸ್ 66 ಮೀಟರ್ ಕಮ್ಮಿ ಇದೆ, 0.66 ಮೀಟರ್ ಕಮ್ಮಿ ಇದೆ, ಇದು 0.88 ಮೀಟರ್ ಜಾಸ್ತಿ ಇದೆ. ಆದ್ರಿಂದ ಇದಕ್ಕೆ ಹತ್ತಿರದಲ್ಲಿ ಇದೆ 97 ಇರಬೇಕು. ಇದು ಇಸ್ ಕಾಲ್ಡ್ ಇಂಟರ್ಪೋಲೇಷನ್ ಆಫ್ ಕಾಂಟೂರ್. ಇದು ಇಂಟರ್ಪೋಲೇಷನ್ ಆಫ್ we are interpolating that ಯಾವುದು ನಮಗೆ ಕಾಂಟೂರ್ ಬೇಕು, ಯಾವ ಎಲಿವೇಶನ್ ಬೇಕು, ಆ ಎಲಿವೇಶನ್ ನಾವು ಇಂಟರ್ಪೋಲೇಟ್ ಮಾಡ್ತಾ ಇದೀವಿ. This is called interpolation. Now this is 98. In the similar way, ಇದೇ ರೀತಿ ಇಲ್ಲಿ ಬಂದ್ರೆ ನೋಡಿ 98 ಅಲ್ಲೇ ಇದೆ, ಅದೇ ಪಾಯಿಂಟ್ ಅಲ್ಲಿ ಇದೆ 98. ಇದು 97.10, ಇದು 98. ಈ ಕಡೆ ಬಂದ್ರೆ 98 ಗಿಂತ ಜಾಸ್ತಿ ಇದೆ, ಆದ್ರಿಂದ 98 ಅದೇ ಪಾಯಿಂಟ್, ಅದನ್ನೇ ನಾವು ದಟ್ ಈಸ್ ಅ ಕಾಂಟೂರ್ ಪಾಯಿಂಟ್. ಅಂಡ್ ಸಿಮಿಲರ್ಲಿ ಯು ಕ್ಯಾನ್ ಸಿ ದಿಸ್ ಹಿಯರ್, ಇಟ್ ಈಸ್ 98 ಇದಕ್ಕಿಂತ ಜಾಸ್ತಿ ಇದೆ, 98 ಇದಕ್ಕಿಂತ ಕಡಿಮೆ ಇದೆ. therefore ಎಷ್ಟು ಜಾಸ್ತಿ ಇದೆ, ಇಲ್ಲಿ 0.24 ಜಾಸ್ತಿ ಇದೆ, ಇಲ್ಲಿ 0.16 ಜಾಸ್ತಿ ಇದೆ, 0.16 ಕಡಿಮೆ ಇದೆ. therefore ಏನಾಗಬೇಕು, ಇದು ಸ್ವಲ್ಪ ಈ ಕಡೆ ಬರಬೇಕಿತ್ತು, ಇದು ನಾಟ್ 0.16, ಇದು ನಾಟ್. now therefore 98 now ಇಲ್ಲಿ ಇದೆ 98 contour. this is I am interpolating, that is contour point is not between the two elevations. ಎರಡು ಎಲಿವೇಶನ್ ಪಾಯಿಂಟ್ ಅಲ್ಲಿ ನಡುವೆ ಆ 98 ಇಲ್ಲಿ ಅಂತ ನೋಡುತ್ತಾ ಇದ್ದೀನಿ. and similarly see now you join all these points. 98 ಇಲ್ಲೂ ಇದೆ, ಇಲ್ಲೂ ಕೂಡ ಇದೆ, ಇದು 97, 98 ಗಿಂತ that is ಕಮ್ಮಿ ಇದೆ, ಇಲ್ಲಿ 38 ಮೀಟರ್ ಕಮ್ಮಿ ಇದೆ, 0.38 ಮೀಟರ್ ಕಮ್ಮಿ ಇದೆ, ಇಲ್ಲಿ 0.45 ಮೀಟರ್ ಜಾಸ್ತಿ ಇದೆ. therefore in between somewhere. ಈಗ ನಾವು ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್, ಇದೆಲ್ಲ ಜಾಯಿನ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, ದಟ್ ಈಸ್ 99 ಕಾಂಟೂರ್ ಸಿಗುತ್ತೆ ನಮಗೆ, 98 ಕಾಂಟೂರ್ ಸಿಗುತ್ತೆ. ಓಕೆ, now please note this is how we are plotting that is the contour map by indirect method. indirect method ಅಂತ ಯಾಕೆ ಕರಿತೀವಿ, ನಾವು ಅಪ್ರಾಕ್ಸಿಮೇಟ್ ಆಗಿ ನಾವು ಆ ಪಾಯಿಂಟ್ ಅನ್ನು ಲೊಕೇಟ್ ಮಾಡ್ತಾ ಇದೀವಿ. ಈ 98ನ ಅಪ್ರಾಕ್ಸಿಮೇಟ್ಲಿ ಇಲ್ಲಿದೆ ಅಂತ ನಾವು ಎಸ್ಟಿಮೇಟ್ ಮಾಡ್ತಾ ಇದೀವಿ, ಇದನ್ನ ಇಂಟರ್ಪೋಲೇಟ್ ಮಾಡ್ತಾ ಇದೀವಿ. ಅಂಡ್ ಸಿಮಿಲರ್ಲಿ 19 ನೀವು ಇನ್ನು 98 ಆಯ್ತು, 99 ಒಂದು ಕಾಂಟೂರ್ ಪ್ಲಾಟ್ ಮಾಡುವ. ಈಗ 99 ಕಾಂಟೂರ್ ಪ್ಲಾಟ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ 98.92 ಅಂದ್ರೆ 0.08 ಮೀಟರ್ ಕಮ್ಮಿ ಇದೆ, ಇಲ್ಲಿ ಬರುವಾಗ 0.33 ಮೀಟರ್ ಜಾಸ್ತಿ ಇದೆ, ಇದನ್ನ 0.33 ಮೀಟರ್ ಇಲ್ಲಿ ಜಾಸ್ತಿ ಇದೆ, that is 0.08 ಮೀಟರ್ ಕಮ್ಮಿ ಇದೆ. therefore ಇದಕ್ಕೆ ಹತ್ತಿರದಲ್ಲಿ 99 ಇದೆ, ಇದಕ್ಕೆ ಹತ್ತಿರದಲ್ಲಿ 99 ಇದೆ, therefore 99 1 ಪಾಯಿಂಟ್ ಸಿಕ್ಕಿತು. in the similar way ಇಲ್ಲಿ ನೋಡಿ, ಇದು 0.12 ಮೀಟರ್ ಕಡಿಮೆ ಇದೆ, ಇದು 0.002 ಮೀಟರ್ ಕಮ್ಮಿ ಇದೆ. therefore 99 we are searching, 99 ಇದಕ್ಕೆ ಹತ್ತಿರದಲ್ಲಿದೆ. that is now we are interpolating
elevation of the given that is contour. Therefore, by estimation method, that is approximately it is here 98.99 illide. In the similar way, now you see you can find out ಇದು 98, that is 99, ಇದು 98, ಇದು almost 98 ಈ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ 98 ಪಾಯಿಂಟ್, this is not. So therefore 99 in between somewhere here. Now that is I have taken this point. And the similar way, that is 98.70, 99 ನೋಡಿ 99 ಇದು ಹತ್ತಿರದಲ್ಲಿದೆ, therefore ಹತ್ರ ಅದು ಎಸ್ಟಿಮೇಷನ್ ಅಂತ ಹೇಳೋದು ಅದಕ್ಕೆ. therefore you can plot, you can similarly 99.20 ಇದು 90, ಇದು 0.5 ಮೀಟರ್ ಕಮ್ಮಿ ಇದೆ, ಇದು 0.2 ಮೀಟರ್ ಜಾಸ್ತಿ ಇದೆ, therefore 99 ಇದಕ್ಕೆ ಹತ್ತಿರದಲ್ಲಿ ಇರಬೇಕು, ಇಲ್ಲಿ ಹತ್ತಿರದಲ್ಲಿ. now this is called estimation, isn't it? And you know, you connecting all these points, that will give you the contour of 99 contour ಬಂತು, isn't it? And similar way 99 contour ಬಂತು. Similarly I can plot the 100. ನೋಡಿ ಇಲ್ಲಿ 98.92 ಇದೆ, ಇಲ್ಲಿ 100 ಗಿಂತ ಜಾಸ್ತಿ ಇದೆ, therefore 99 ಇಲ್ಲಿ ಬಂತು, 100 ಅದರ ನಂತರ ಇದೆ, 100 ಇದೆ, ಇದು 100 ಗಿಂತ ಕಮ್ಮಿ ಇದೆ, ಇದು 98 100 ಗಿಂತ ಕಮ್ಮಿ ಇದೆ, ಇದು 100 ಗಿಂತ ಜಾಸ್ತಿ ಇದೆ, therefore ಇಲ್ಲೊಂದು ಪಾಯಿಂಟ್ ಇದೆ, ಅದು 99 ಆದ್ಮೇಲೆ ಬರುತ್ತೆ, ಅದು ಇದು 99 ಆದ್ಮೇಲೆ 99 ಬರಬೇಕು. And similarly now you can see this here 99.80, 99 ಇಲ್ಲಿ ಬಂತು, therefore 100 ಇದಕ್ಕೆ ಹತ್ತಿರದಲ್ಲಿದೆ, ಇದು ಇಲ್ಲೊಂದು ಪಾಯಿಂಟ್ ಸಿಕ್ಕಿತು. ಫರ್ದರ್ ಇಲ್ಲಿ ಬಂದ್ರೆ 100 ಇಲ್ಲ, ಇಲ್ಲಿ ದಟ್ ಇಸ್ ನೋ 100, ಇದು 100 ವಿಷಯ ಇಲ್ಲ, ಇಲ್ಲಿಯೂ 100 ಇಲ್ಲ, ಇಲ್ಲಿಯೂ 100 ಇಲ್ಲ, ಅದರಿಂದ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಇಲ್ಲ, ಎಲ್ಲಿ ಉಂಟು ನಮ್ಗೆ ಅದನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಆಯ್ತು, ಇದನ್ನ. So therefore see, now you can see this, if after joining ಇದು ಮತ್ತೆ ಇದನ್ನು ಜಾಯಿನ್ ಮಾಡಿದ್ರೆ ಏನಾಗುತ್ತೆ ನಮಗೆ, we will get the contour of 99 meter, isn't it? 100 meter contour we are going to get it, isn't it? This is the contour map. This is how we are producing the contour map by indirect method of contouring, by applying method of squares, isn't it? ನೀವು ಒಂದು ಕ್ವಶನ್ ಕೇಳಬಹುದು ನನ್ನ ಹತ್ರ, ನೀವು ಯಾಕೆ 96, 97, 98 ಹೀಗೆ 99, ಸಾರಿ ಪ್ಲೀಸ್ ರೀಡ್ ದಿಸ್ ಆಸ್ 99, ಇದು 99 ಇದು ಮತ್ತೆ ಇದು 100, ಇದು ನಾನು. ಸೊ therefore ನೀವು ಕೇಳಬಹುದು, ನೀವು ಯಾಕಂದ್ರೆ ನನಗೆ ಅದು ಸಾಕು, ಅದಕ್ಕೆ ನಾನು ಹಾಗೆ ಮಾಡಿದ್ದೀನಿ, ದಟ್ ಇಸ್ ಮೈ ಆನ್ಸರ್. ಇಫ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್. ಈಗ 97.5 ಗೆ ಇನ್ನೊಂದು ಮಾಡ್ಬೋದು, ಇನ್ನೊಂದು ಕಾಂಟೂರ್ ಡ್ರಾ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲಿದೆ 97.5. ಸಿಮಿಲರ್ಲಿ ಹೀಗೆ ಮಾಡ್ಬೋದು, 97.5 ಇಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ, ಇದು 44 ಇದೆ, 3 ಇದೆ, 5 ಏನ್ ಬರ್ತದೆ ನೋಡಿ, ಇಲ್ಲಿ ಬರ್ತದೆ, ಇದು ಲೈಕ್ ಯು ನೋ we can plot any number of 95, 97.5, we can definitely any number of ಎಲ್ಲಿ in between this ಯಾವ್ದನ್ನ ಬೇಕಾದ್ರೂ ಮಾಡ್ಬೋದು. ಈಗ ಇದು 1 ಮೀಟರ್ ಇಂಟರ್ವಲ್, ದಟ್ ಇಸ್ ಕಾಂಟೂರ್ ಇಂಟರ್ವಲ್ ಇಸ್ 1 ಮೀಟರ್, ಇದು ಕಾಂಟೂರ್ ಇಂಟರ್ ನಾವು 1 ಮೀಟರ್ ನಾನು ಮಾಡಿದೀನಿ, ಅರ್ಧ ಮೀಟರ್ಗೆ ಬೇಕಾದ್ರೂ ಮಾಡ್ಬೋದು. in between this if you draw one more contour, it is 96.5. now there is one more line, is not one more contour line will come here, and similarly 97.5 we can have one more contour line along this line, is not ಅದು ಹುಡುಕಬೇಕು, ನಾವು ಹುಡುಕಿ ಅದನ್ನ ಇಂಟರ್ಪೋಲೇಟ್ ಮಾಡಬೇಕು, ಎಲ್ಲಿ ಉಂಟಂತ ಸರ್ಚ್ ಮಾಡಬೇಕು. ಆ 97.5 ಗೆ ಹುಡುಕಬೇಕು, 97.5 ನೋಡಿ ಇಲ್ಲಿ ಇದೆ, ಇದು not in between ಇಲ್ಲೆಲ್ಲ ಇದೆ, ಇಲ್ಲಿ 97.5, ಇಲ್ಲಿ 97.55 ಇದು 97.0, therefore 97.5 ಇದೆ, ಇದು no definitely we can find out, ಇದನ್ನ ಹೀಗೆ ನಾವು ಎಷ್ಟು ಯಾವ ಕಾಂಟೂರ್ ಬೇಕಾದ್ರೂ ನಮಗೆ ಬೇಕಾದಾಗೆ ನೆಸೆಸಿಟಿ ಇರುವಾಗೆ ನಾವು ಇದನ್ನ ಹುಡುಕಬಹುದು, ಮಾಡ್ತಾ ಹೋಗ್ಬೋದು, ಹೇಗೆ ಬೇಕಾದ್ರೂ ಕೂಡ ಎಷ್ಟು ಕಾಂಟೂರ್ ಲೈನ್ ಬೇಕಾದ್ರೂ ನಾವು ಡ್ರಾ ಮಾಡ್ಬೋದು, ನಮ್ಗೆ ಅಗತ್ಯಕ್ಕೆ ಅನುಗುಣವಾಗಿ, ನೆಸೆಸಿಟಿ ನಮ್ಗೆ ಏನು ಅವಶ್ಯಕತೆ ಇದೆ, ಯಾವ ಉದ್ದೇಶಕ್ಕೆ ನಾವು ಅದನ್ನ ಮಾಡ್ತಾ ಇದೀವಿ, based on that you decide how many number of contours you want, the accuracy level. If you want more accuracy level, you take more readings and plot more number of contour lines, then you will get more accuracy, isn't it? Accuracy level ಎಷ್ಟು ಬೇಕು ನಿಮಗೆ, isn't it? ಸತ್ಯಕ್ಕೆ ಎಷ್ಟು ನೀವು ಹತ್ತಿರದಲ್ಲಿ ಇರಬೇಕು ಅಂತ ಬಯಸಿದ್ರಿ ಅಷ್ಟು ನೀವು ಇದನ್ನ ಮಾಡ್ತಾ ಹೋಗ್ಬೋದು, isn't it? ಅಷ್ಟು ಮಾಡಿದ್ರೆ ಅಷ್ಟು ಹತ್ತಿರದಲ್ಲಿ ನಮಗೆ ವ್ಯಾಲ್ಯೂ ಸಿಗ್ತಾ ಇರುತ್ತೆ, ಓಕೆ. And also you can search for that is 97.5, ಇಲ್ಲಿ ಹುಡುಕಿದ್ದೀನಿ ನಾನೊಂದು 97.5 ಇಲ್ಲಿದೆ, in between this ಅಲ್ಲೊಂದು ಚಿಕ್ಕದು ವ್ಯಾಲಿ ಇದೆ, ಆ ಫೋಟೋಗ್ರಾಫ್ ಅಲ್ಲಿ ನೋಡಿರ್ಬೋದು ನೀವು, ಅಲ್ಲೊಂದು ಕೆರೆ ಇದೆ, ದಟ್ ಈಸ್ ಸ್ಮಾಲ್ ಪಾಂಡ್ ಇದೆ ಅಲ್ಲಿ, ಅದು 97.5 ಆರದ್ದು, that is it, isn't it? That is how we can plot it. Now this is how we can plot by indirect method of contouring. Indirect method of contouring ಅಂತ ಹೇಳಿದ್ರೆ exactly we are not locating 96, 97, 98, 90, isn't it? Direct method of contouring ಆದ್ರೆ exactly on the location where 96 contour is available, isn't it?
97 elevation available, 98 elevation is available. ಅದನ್ನ ನಾವು ಮಾಡ್ತಾ ಹೋಗ್ತೀವಿ. That is direct method. ಇದು indirect method, approximate method it is. ಇದು approximately we are interpolating the contour where it is. ಈ ಮಧ್ಯದಲ್ಲಿ ಇರಬೇಕು ಅಂತ. ಅದು ಸ್ವಲ್ಪ ತಪ್ಪಿರಬಹುದು, ಸ್ವಲ್ಪ ಹಿಂದೆನೂ ಇರಬಹುದು, ಮುಂದೆನೂ ಇರಬಹುದು, ಬಟ್ ಸ್ಟಿಲ್ that is ಅದು ನಮಗೆ ಸಾಕು ಅಂತ ಆದ್ರೆ indirect method is more than sufficient. If you want very much more accuracy, then you go for direct method of controlling. ಅದಕ್ಕೆ ಸ್ವಲ್ಪ ಕೆಲಸ ಟೈಮ್ ಎಲ್ಲ ಜಾಸ್ತಿ ಆಗುತ್ತೆ. Okay, now this is how we can plot. This is the method of the indirect method of contouring by method of squares. This is square method. And similarly, they see now the second one, the another method, that is method of cross section. ಈ ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಮೆಥಡ್ ಆಫ್ ನಾನು ಈ ನಮ್ಮ ಲೆವೆಲಿಂಗ್ ವರ್ಕ್ ಅಲ್ಲಿ ಒಂದು ಪಾರ್ಟ್ ಅನ್ನ ನಾನು ಬಿಟ್ಟಿದ್ದೀನಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ. ಅದೇನಂತ ಹೇಳಿದ್ರೆ ಸೆಕ್ಷನಿಂಗ್, ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂಡ್ ಕ್ರಾಸ್. ಸ್ವಲ್ಪ ನಾನು ಈ ಕಾಂಟೂರ್ದು ಮ್ಯಾಪ್ ಅನ್ನ ಸೆಕ್ಷನ್ ತೆಗೆಯುವಾಗ ನಾನು ಸ್ವಲ್ಪ ಹೇಳಿದ್ದೀನಿ ಅದ್ರ ಬಗ್ಗೆ, ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ಲಿಕ್ಕೆ ಇದೆ ಅದ್ರ ವಿಷಯದಲ್ಲಿ. ಅದನ್ನ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಮತ್ತೆ ಕ್ರಾಸ್ ಸೆಕ್ಷನಿಂಗ್ ಅಂತ ಒಂದು ವಿಷಯ ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ರಸ್ತೆ ನಿರ್ಮಾಣ ಮಾಡುವಾಗ, ಮತ್ತೆ ನಮ್ಮ ರೈಲ್ವೆ ಲೈನ್ ಅನ್ನು ನಿರ್ಮಾಣ ಮಾಡುವಾಗ, ಇದನ್ನ ಅಥವಾ ಕೆನಾಲ್ ಅನ್ನು ನಿರ್ಮಾಣ ಮಾಡುವಾಗ, ಅವಾಗ ಲಾಂಜಿಟ್ಯೂಡಿನಲ್ ಉದ್ದ ಎಲ್ಲಿ ಲೆಂತ್, ಅಲಾಂಗ್ ದ ಲೆಂತ್ ರೋಡ್, ಇಫ್ ಯು ವಾಂಟ್ ಟು ಮೇಕ್ ಎ ರೋಡ್ ಆಫ್ 2 kilometers, 5 kilometers, 10 kilometers, we need to conduct a survey, leveling operation from 0 to 10 kilometers. ಇದನ್ನ ಆ ಒಂದು ಲೈನ್ ಅಲ್ಲಿ ನಮ್ಮ ಗ್ರೌಂಡ್ ಪ್ರೊಫೈಲ್ ಹೇಗೆ ಉಂಟು ಅಂತ ತಿಳ್ಕೊಳ್ಳಿಕ್ಕೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ರಾಸ್ ಸೆಕ್ಷನ್. ಇದನ್ನ ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ರೆ, ಈಗ ರೋಡ್, ನಾವು ರೋಡ್ ಅಂತ ಹೇಳಿದ ಕೂಡಲೇ ಮಿನಿಮಮ್ 3.5 ಮೀಟರ್ ಇರಬೇಕು. ರೋಡ್ ಅಂತ ಹೇಳಿದ ಕೂಡಲೇ ಇದನ್ನ ಮಿನಿಮಮ್ ಅದು 3.5 ಮೀಟರ್. ಅಥವಾ ದೊಡ್ಡದ ಅಂತ ಹೇಳಿದ್ರೆ ಕೆಲವರು 4 ಮೀಟರ್ ಮಾಡ್ತಾರೆ. ಇದನ್ನ ನಾವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ 7 ಮೀಟರ್. ಇದನ್ನ ಅದಕ್ಕಿಂತ ದೊಡ್ಡದಾದ್ರೆ 10.5 ಮೀಟರ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವು ಅಲಾಂಗ್ ದ ಸೆಂಟ್ರಲ್ ಲೈನ್ ಒಂದು ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಹೋದ್ರೆ ಅದೊಂದೇ ಒಂದು ಲೈನ್ ಅಲ್ಲಿ ಪ್ರೊಫೈಲ್ ಸಿಗ್ತದೆ, ಬಟ್ ಆಚೆ ಈ ಕಡೆ ಸೈಡ್ ಅಲ್ಲಿ ಏನು ಉಂಟು ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಕಂಡಕ್ಟಿಂಗ್ ದಟ್ ಈಸ್ ಕ್ರಾಸ್ ಸೆಕ್ಷನ್ಸ್. ಇದನ್ನ ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ ನಾವು ರೀಡಿಂಗ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ಸೆಕ್ಷನಿಂಗ್ ಅಂತ ಕರಿತೀವಿ. ನಾವು ಇದನ್ನ ಕ್ರಾಸ್ ಸೆಕ್ಷನ್ಸ್ ಅಂತ ಕರಿತೀವಿ. ನಾವು ಆ ಮೆಥಡ್ ಅಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ನಮ್ಗೆ ಅದರೊಂದು ಮೆಥಡ್ ಅಲ್ಲಿ ನಾವು ಕಾಂಟೂರ್ ಅನ್ನ ಪ್ಲಾಟ್ ಮಾಡ್ಲಿಕ್ಕೆ ಆಗುತ್ತೆ. This is also indirect method. Isn't it? I will tell you about this. Now again, you take the ground. Now you want to make the road. ಇಲ್ಲಿಂದ ಇಲ್ಲಿವರೆಗೆ ಒಂದು ರೋಡ್ ಮಾಡ್ಲಿಕ್ಕಿದೆ. ರೋಡ್ ಮಾಡ್ಲಿಕ್ಕಿದೆ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆಂಟ್ರಲ್ ಲೈನ್ ಎಳಿತೀವಿ, ಅಲೈನ್ಮೆಂಟ್ ಮಾಡ್ತೀವಿ, ಸೆಂಟ್ರಲ್ ಲೈನ್ ಮಾಡ್ತೀವಿ. ಸೆಂಟ್ರಲ್ ಲೈನ್ ಮಾಡಿದ ನಂತರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ ಇದು ಕ್ರಾಸ್ ಸೆಕ್ಷನ್ ಅಂತ ಹೇಳಿ. ಇದು ಕ್ರಾಸ್ ಸೆಕ್ಷನ್, ಇದು ಲಾಂಜಿಟ್ಯೂಡಿನಲ್ ಸೆಕ್ಷನ್. ಇಲ್ಲಿ ಲಾಂಜಿಟ್ಯೂಡಿನಲ್ ಸೆಕ್ಷನ್, ಇದು ಕ್ರಾಸ್ ಸೆಕ್ಷನ್. ಇದನ್ನ ಸಿಮಿಲರ್ಲಿ ನಾವೇನ್ ಮಾಡ್ತೀವಿ, ಈಗ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟಿಗೆ, ಇಲ್ಲಿಂದ ಇಲ್ಲಿಗೆ ಮೇ ಬಿ 10 ಮೀಟರ್, ಮೇ ಬಿ 20 ಮೀಟರ್, ಮೇ ಬಿ 30 ಮೀಟರ್, ಮೇ ಬಿ 50 ಮೀಟರ್. ಇದನ್ನ ಡಿಪೆಂಡ್ಸ್. ಇದನ್ನ ನಮ್ಮ ಗ್ರೌಂಡ್ ಹೇಗೆ ಉಂಟು ಅಂತ. ಪ್ಲೇನ್ ಆದ್ರೆ 50 ಮೀಟರ್ ಒಂದೊಂದು ಮಾಡ್ಬೋದು. ಪ್ಲೇನ್ ಗ್ರೌಂಡ್ ಫ್ಲಾಟ್ ಇದ್ರೆ ಇದನ್ನ, ಒಂದ್ ವೇಳೆ ಅಂಡುಲೇಟೆಡ್ ಸ್ವಲ್ಪ ಸ್ಲೋಪ್ ಇದ್ರೆ ನಾವು 30 ಮೀಟರ್ ಒಂದು ಮಾಡ್ಬೇಕಾಗುತ್ತೆ, ಅಥವಾ 20 ಮೀಟರ್ ಮಾಡ್ಬೇಕಾಗುತ್ತೆ. ಅಥವಾ ತುಂಬಾ ಹಿಲ್ ಸ್ಟೇಷನ್ ಎಲ್ಲ ಆದ್ರೆ ನಾವು 10 ಮೀಟರ್ ಮಾಡ್ಬೇಕಾಗುತ್ತೆ, 5 ಮೀಟರ್ ಮಾಡ್ಬೇಕಾಗುತ್ತೆ. Depending upon the purpose and where topography of the land, where you are constructing the road, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಂಡ್ therefore ಈಗ ಇದು ಒಂದು ಸೆಕ್ಷನ್, ಇದು ಇನ್ನೊಂದು ಸೆಕ್ಷನ್, ಅಂಡ್ ಸಿಮಿಲರ್ಲಿ ಇನ್ನೊಂದು ಸೆಕ್ಷನ್, ಲೈಕ್ ದಟ್ ಈಸ್ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ 20 ಮೀಟರ್ ಸೆಂಟರ್ ಟು ಸೆಂಟರ್, 20 ಮೀಟರ್ ಚೈನ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ಇದು 0, ಇದು 20 ಮೀಟರ್, 40 ಮೀಟರ್, ದಟ್ ಈಸ್ 60 ಮೀಟರ್, 80, then 100, 120, and then 140, like it will continue. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವೇನ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಅಲಾಂಗ್ ದ ಸೆಂಟ್ರಲ್ ಲೈನ್ ಆಫ್ ದ ರೋಡ್, ಪ್ರಪೋಸ್ ರೋಡ್ ಅಥವಾ ಎಕ್ಸಿಸ್ಟಿಂಗ್ ಗ್ರೌಂಡ್, ಆ ಗ್ರೌಂಡ್ ಅಲ್ಲಿ ನಾವೇನ್ ಮಾಡ್ತೀವಿ, ರೀಡಿಂಗ್ ತೆಗಿತೀವಿ, ಸ್ಟಾಪ್ ರೀಡಿಂಗ್ ತಗೊಳ್ತೀವಿ, ಇಲ್ಲೊಂದು ರೀಡಿಂಗ್ ತೆಗಿತೀವಿ, ಇಲ್ಲೊಂದು ರೀಡಿಂಗ್, ಯುದ್ಧಕ್ಕೆ ರೀಡಿಂಗ್ ತೆಗಿತೀವಿ. ಅದ್ರ ಜೊತೆಗೆ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಅಲಾಂಗ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ದಿಸ್ ಇಸ್ ಕಾಲ್ಡ್ ಕ್ರಾಸ್ ಸೆಕ್ಷನ್. ಇದನ್ನ ಕ್ರಾಸ್, ಇಲ್ಲೊಂದು ರೀಡಿಂಗು, ಇಲ್ಲೊಂದು ರೀಡಿಂಗು, ಡಿಪೆಂಡಿಂಗ್ ಅಪಾನ್ ಇದು ಪರ್ಪಸ್. ನೋಡಿ, ಈಗ ಇಲ್ಲೊಂದು ರೀಡಿಂಗು, ಇಲ್ಲೊಂದು ರೀಡಿಂಗು, ಸಿಮಿಲರ್ಲಿ ಇಲ್ಲೊಂದು ರೀಡಿಂಗು, ಇಲ್ಲೊಂದು ರೀಡಿಂಗ್. ಈಗ ಕ್ರಾಸ್ ಸೆಕ್ಷನ್ ಅಂದ್ರೆ ಎಷ್ಟು ರೀಡಿಂಗ್ ಆಗುತ್ತೆ? 1, 2, 3, 4, 5 ರೀಡಿಂಗ್ ಆಯ್ತು. ನಾವು 5 ರೀಡಿಂಗ್, 5 ರೀಡಿಂಗ್ಸ್ ವಿ ಆರ್ ಟೇಕಿಂಗ್ ಹಿಯರ್. ಇದನ್ನ ಡಿಪೆಂಡಿಂಗ್ ಅಪಾನ್ ದ ಪರ್ಪಸ್. ಈಗ ನಾನು ನಿಮ್ಗೊಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ, ಅದನ್ನ ಹೇಗೆ ನಾವು ಮಾಡ್ತೀವಿ ಅಂತ.
Now, if you are after becoming an engineer, what you are going to do in the field? Field ಅಲ್ಲಿ ನೀವು ಏನ್ ಮಾಡ್ತೀರಿ? ಅವಾಗ 3.5 ಮೀಟರ್ ರೋಡ್ ಅದು 10 ಮೀಟರ್ ರೋಡ ಅಥವಾ 4 lane based on that you are going to conduct a survey. Suppose if you are making the national highway, minimum you need to conduct the survey that is 15 meter right hand side and 15 meter left hand side. ಎರಡು ಕಡೆ ಅಲ್ಲಿಗೆ 32 ಮೀಟರ್ಗೆ ನೀವು ಉದ್ದಕ್ಕೆ ಸರ್ವೆ ಮಾಡ್ಕೊಂಡು ಹೋಗಬೇಕು. ಫ್ಲಾಟ್ ಗ್ರೌಂಡ್ ಆದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಇನ್ಕ್ರೀಸ್ ದಟ್ ಈಸ್ ಏನು ಚೈನೇಜ್ ಲೆಂತ್ ಅನ್ನ ಇಲ್ಲಿ ಲೆವೆಲ್ ರೀಡಿಂಗ್ಸ್ ತಗೊಳ್ಳೋದನ್ನ ದೂರಕ್ಕೆ ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ ಅಂಡರ್ಲೈಟೆಡ್ ಇಲ್ಸ್ಟ್ರೇಷನ್ಸ್ ಅಂತದಲ್ಲ ಆದ್ರೆ ನಮಗೆ ಕ್ಲೋಸ್ ರೀಡಿಂಗ್ಸ್ ತಗೊಳ್ಬೇಕಾಗುತ್ತೆ. ಇದನ್ನ ನಾವು ಇವಾಗ ನೋಡಿ, ಇದನ್ನ ಲಾಂಜಿಟ್ಯೂಡಿನಲ್ ಲೈನ್ ಅಂತ ಹೇಳ್ತೀವಿ, ಸೆಂಟ್ರಲ್ ಲೈನ್ ಅಂತ ಹೇಳ್ತೀವಿ ರೋಡ್ದು, ಇದನ್ನ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ನಾವೀಗ ಏನ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಎಲ್ಲಾ ಪಾಯಿಂಟ್ ಅಲ್ಲಿ ರೀಡಿಂಗ್ ತಗೊಂಡು ಎಲ್ಲಾ ಪಾಯಿಂಟ್ ಅಲ್ಲಿ ರೆಡ್ಯೂಸ್ ಲೆವೆಲ್ಸ್ ಅನ್ನ ಮಾರ್ಕ್ ಮಾಡಿ ಎಂಟ್ರಿ ಮಾಡ್ತೀವಿ. ರೆಡ್ಯೂಸ್ ಲೆವೆಲ್ ಅನ್ನು ಎಂಟ್ರಿ ಮಾಡಿಬಿಟ್ಟು ಈಗ ನಾವು ಮೆಥಡ್ ಆಫ್ ಸ್ಕ್ವೇರ್ಸ್ ಈ ಹಿಂದಿಂದು ಸ್ಲೈಡ್ ಅಲ್ಲಿ ಮೆಥಡ್ ಆಫ್ ಸ್ಕ್ವೇರ್ಸ್ ಹೇಗೆ ನಾವು ಪ್ಲಾಟಿಂಗ್ ಮಾಡಿದೆವು ಅದೇ ತರ ಇಂಟರ್ಪ್ರಿಟೇಷನ್ ಮಾಡಬೇಕು. ಇದನ್ನ ಹಾಗೆ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ ಎಲಿವೇಶನ್ ಬರೀಬೇಕು. ಇದನ್ನ 99.5 99.2 ಏನೇನು ಬರುತ್ತೆ, ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಟ್, ಅದನ್ನ ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ ನಾವು ಬರೀಬೇಕು. ಇದನ್ನ ಸೆಕ್ಷನಿಂಗ್ ಅಂತ ಕರಿತೀವಿ ನಾವು. ಇದು ಉದ್ದಕ್ಕೆ ಹೋಗುತ್ತೆ ಹೀಗೆ, ಅದು 100 ಮೀಟರ್ 1 ಕಿಲೋಮೀಟರ್ ಇರ್ಬೋದು, 5 ಕಿಲೋಮೀಟರ್ ಇರ್ಬೋದು, 10 ಕಿಲೋಮೀಟರ್ ಇರ್ಬೋದು. ಇದನ್ನ ಪ್ಲಾಟ್ ಮಾಡಿ ಹೀಗೆ ಮಾಡ್ಬೇಕಾಗ್ತದೆ. ಮಾಡಿದ ನಂತರ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಎಲ್ಲಾ ಪಾಯಿಂಟ್ ಅಲ್ಲಿ ನಾವು ಲೊಕೇಶನ್ ಮಾಡ್ಬಿಟ್ಟು ರೆಡ್ಯೂಸ್ ಲೆವೆಲ್ಸ್ ಅನ್ನ ಎಂಟ್ರಿ ಮಾಡಿ ಮತ್ತೆ ವಾಪಸ್ ಇಂಟರ್ಪೋಲೇಷನ್ ಮಾಡ್ತೀವಿ. ಯಾವ್ದು ಕಾಂಟೋರ್ ಇದು ಅಂತ, ಎಲ್ಲಿದೆ ಕಾಂಟೋರು, ಯಾವ ಪಾಯಿಂಟ್ ಅಲ್ಲಿ ಇದೆ ಅದನ್ನು ಮಾಡ್ತಾ ಹೋಗ್ತೀವಿ. ನೋ ಸಪೋಸ್ ಇಟ್ ಈಸ್ 98 ಕಾಂಟೋರ್, ಇದನ್ನ ಅಂಡ್ ಸಿಮಿಲರ್ಲಿ ದಟ್ ಈಸ್ 97 ಕಾಂಟೋರ್, ಸಿಮಿಲರ್ಲಿ 96 ಕಾಂಟೋರ್, ಲೈಕ್ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಪ್ಲಾಟ್ ಇಟ್. ಈ ಮೆಥಡ್ ಅಲ್ಲಿ ಮಾಡುವಂಥದ್ದು. ನಾವು ಈಗ ಹಿಂದಿನ ಸ್ಲೈಡ್ ಅಲ್ಲಿ ಏನನ್ನ ನಾವು ಮಾತಾಡಿದೆವು, ಎಕ್ಸ್ಪ್ಲೈನ್ ಮಾಡಿದೆವು, ಇನ್ ದ ಸಿಮಿಲರ್ ವೇ ದಟ್ ಈಸ್ ಯು ನೀಡ್ ಟು ಎಂಟರ್ ದ ರೆಡ್ಯೂಸ್ ಲೆವೆಲ್ಸ್ ಆಫ್ ಆಲ್ ದಿಸ್ ಜಂಕ್ಷನ್ಸ್. ಈ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಆರ್ಎಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಆರ್ಎಲ್ಸ್ ಅನ್ನ ಎಂಟ್ರಿ ಮಾಡಿದ ನಂತರ ಕಾಂಟೋರ್ ಅನ್ನು ಇಂಟರ್ಪೋಲೇಷನ್ ಮಾಡಬೇಕು. ಇಂಟರ್ಪೋಲೇಷನ್ ಅಂಡ್ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಕಾಂಟೋರ್ ಪ್ಲಾನ್ by method of section, method of sectioning. This is not method of cross section, by method of cross section. This is indirect method of contouring by method of cross section. ಹೀಗೆ ಮಾಡ್ತಾ ಹೋಗ್ಬೋದು. This is not, this is another method of plotting the contour map. And similarly that also we can have the contour. ಇದು 90 meter ಅಲ್ಲಿ ನಾವು ಎಲಿವೇಶನ್ ತಗೊಂಡಾಗ ಎಲಿವೇಶನ್ ಇಲ್ಲಿ ಹೇಗೆ ಇರುತ್ತೆ, ನಾನು ಹೇಗೆ ಈ ಹಿಂದಿನ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, in the similar way we can proceed with this. Is it not? This is you are going to get the contour map. Is it not? Contour map of that road. Is it not? ಅಥವಾ ರೈಲ್ವೆ ಲೈನ್ ಏನಿರ್ಬೋದು, ನಾವು ಸ್ವಲ್ಪ ಅಗಲ ಕಡಿಮೆ ಮಾಡಿದೀವಿ, ಇಲ್ಲಿ ರೀಡಿಂಗ್ಸ್ ಮೇ ಬಿ ಮೋರ್ ಜಾಸ್ತಿ ಇರ್ಬೋದು. Is it not? ಇಲ್ಲಿಂದ 3 ಮೀಟರ್ ಅಥವಾ ಇಲ್ಲಿಂದ 5 ಮೀಟರ್ 5 ಸಿಮಿಲರ್ಲಿ 5 ಮೀಟರ್ 5 ಲೈಕ್ ದಟ್ ಈಸ್ ಆ ಕಡೆಗೆ 20 ಮೀಟರ್ ಈ ಕಡೆಗೆ 20 ಮೀಟರ್. Is it not? 40 ಮೀಟರ್ ಇರ್ಬೋದು, 40 ಮೀಟರ್ ವೈಡ್ಗೆ ಉದ್ದಕ್ಕೆ. ಅವಾಗ ಏನಾಗುತ್ತೆ ಅಂದ್ರೆ ಬೈ ಸೀಯಿಂಗ್ ದಿಸ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಹೌ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಅವರ್ ರೋಡ್, ವೇರ್ ವಿ ಕ್ಯಾನ್ ಪುಟ್ ಅಪ್ ಅವರ್ ಕಲ್ವರ್ಟು, ಕ್ರಾಸ್ ಡ್ರೈನೇಜು, ಅದನ್ನೆಲ್ಲ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅದೆಲ್ಲ ಗೊತ್ತಾಗ್ತದೆ. ಓಕೆ. ಅಂಡ್ ಸಿಮಿಲರ್ಲಿ ವಿ ಹ್ಯಾವ್ ಅನದರ್ ಮೆಥಡ್ ದಟ್ ಈಸ್ ರೇಡಿಯಲ್ ಲೈನ್ ಮೆಥಡ್. ಮೆಥಡ್ ಆಫ್ ರೇಡಿಯಲ್ ಲೈನ್ಸ್ ಅಂತ ಹೇಳಿದ್ರೆ ಏನು ಅಂತ, ಮೆಥಡ್ ಆಫ್ ರೇಡಿಯಲ್ ಲೈನ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಮೆಥಡ್ ಆಫ್ ರೇಡಿಯಲ್ ಲೈನ್ ಇನ್ ದ ಪ್ರೀವಿಯಸ್. That is direct method of contour only. That is ಏನ್ ಮಾಡಿದೀವಿ ನಾವು, we have discussed about it, radial lines method ಅಂತ. ಇದು ಅದು ಡೈರೆಕ್ಟ್ ಮೆಥಡ್. ಅದು ಈ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಕೂಡ ನಾವು ರೇಡಿಯಲ್ ಲೈನ್ಸ್ ಅನ್ನು ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ ದಟ್ ಐ ವಿಲ್ ಟೆಲ್ ಯು ಹೌ ಟು ಡೂ ದಟ್. ಇದು ಹೇಗೆ ಮಾಡ್ಬೇಕಂತ ಈಗ ಫಾರ್ ಎಕ್ಸಾಂಪಲ್, ಈಗ ಇದೊಂದು ಏರಿಯಾ ಇದೆ. ಈಗ ನಾವು ಈ ಒಂದು ಪ್ಲಾಟಿಗೆ ನಾವು ಒಂದು ಕಾಂಟೂರ್ ಡ್ರಾ ಮಾಡ್ಬೇಕು. ಈಗ ಕಾಂಟೂರ್ ಡ್ರಾ ಮಾಡ್ಬೇಕಂತ ಹೇಳಿದ್ರೆ ನಾವು ರೇಡಿಯಲ್ ಲೈನ್ ಮೆಥಡ್ ಅಲ್ಲಿ ಮಾಡ್ತೀವಿ. ರೇಡಿಯಲ್ ಲೈನ್ ಮೆಥಡ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನಾವು ರೇಡಿಯಲ್ ಲೈನ್ಸ್, ಯು ಡ್ರಾ ದ ರೇಡಿಯಲ್ ಲೈನ್ಸ್. ಇದು ನಾಟ್ ರೇಡಿಯಲ್ ಲೈನ್ಸ್ ಡ್ರಾ ಮಾಡ್ಬೇಕು. ನಾವು ಮೊದಲು ಹಿಂದಿನ ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿಬಿಟ್ಟು ನಾವೇನ್ ಮಾಡಿದೀವಿ, ಮತ್ತೆ ಲೆವೆಲಿಂಗ್ ಸ್ಟಾಫ್ಗೆ ನಾವು ಯಾವ RL ಬೇಕೋ ಆ RLಗೆ ಸ್ಟಾಫ್ ರೀಡಿಂಗ್ ಅನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅಲ್ಲಿಗೆ ಒಂದು ಬ್ಯಾಂಡ್ ಕಟ್ಟಿ ಅದನ್ನ ನಾವು ಅಲಾಂಗ್ ದಿಸ್ ಲೈನ್ ಹುಡುಕ್ತಾ ಹೋಗಿದ್ದೀವಿ. ಈ ಲೈನ್ ಹುಡುಕ್ತಾ ಹೋಗಿದ್ದೀವಿ. ಎಲ್ಲಿ ಉಂಟು
ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಮೆಜರ್ಮೆಂಟ್ ಮಾಡಿದ್ದೀವಿ ಮತ್ತು ಪ್ಲಾಟಿಂಗ್ ಮಾಡಿದ್ದೀವಿ. ಇದನ್ನು ವೆರಾಸ್ ಇನ್ ದಿಸ್ ಕೇಸ್ ಈಗ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ ಈಗ ಅಂತ ಹೇಳಿದ್ರೆ, ನೋಡಿ ಇಲ್ಲಿಂದ 5 ಮೀಟರ್ 5 ಮೀಟರ್ 5 ಮೀಟರ್, ಸಿಮಿಲರ್ಲಿ 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 5 ಮೀಟರ್ 5 ಮೀಟರ್ 5 ಮೀಟರ್. ಇದನ್ನ ಈಗ ವಾಟ್ ವಿ ಆರ್ ಗೋಯಿಂಗ್ ಟು ಡೂ now we are going to take the stop reading all along this location. ಈ ಎಲ್ಲಾ ಪಾಯಿಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಸ್ಟಾಪ್ ರೀಡಿಂಗ್ ತೆಗಿತೀವಿ. ಸ್ಟಾಪ್ ರೀಡಿಂಗ್ ತೆಗೆದ್ಬಿಟ್ಟು ಏನ್ ಮಾಡ್ತೀವಿ, ದಟ್ ಈಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ರೆಡ್ಯೂಸ್ ಲೆವೆಲ್ಸ್. ಎಲ್ಲಾ ಪಾಯಿಂಟ್ ರೆಡ್ಯೂಸ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲ್ಲಾ ಪಾಯಿಂಟ್ ರೆಡ್ಯೂಸ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ರೆಡ್ಯೂಸ್ ಲೆವೆಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಈಸ್ RL ಅನ್ನ ಎಂಟ್ರಿ ಮಾಡ್ತೀವಿ ಇಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲಿ. ಈಗ ನಾವು ಮೆಥಡ್ ಆಫ್ ಸ್ಕ್ವೇರ್ಸ್ ಅಲ್ಲಿ ಹೇಗೆ ನಾವು ಎಂಟ್ರಿ ಮಾಡಿದೆವೋ, ಇನ್ ದ ಸಿಮಿಲರ್ ವೇ ವಿ ಆರ್ ಗೋಯಿಂಗ್ ಟು ಎಂಟರ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಎಂಟರ್ ದ ರೆಡ್ಯೂಸ್ ಲೆವೆಲ್ಸ್ ಅಟ್ ಆಲ್ ದೀಸ್ ಪಾಯಿಂಟ್ಸ್. ಈ ಎಲ್ಲಾ ಪಾಯಿಂಟ್ ಅಲ್ಲಿ ನಾವು ರೆಡ್ಯೂಸ್ ಲೆವೆಲ್ಸ್ ಅನ್ನ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಗೈನ್ ವಿ ಆರ್ ಗೋಯಿಂಗ್ ಟು ಇಂಟರ್ಪೋಲೇಟ್ ದ ಕಾಂಟೂರ್. ಇದು ನಾಟ್ ಎಲ್ಲಿ ಉಂಟು ಅಂತ ಹುಡುಕುದು. ಹೇಳ್ದ ಇಲ್ಲಿಂದ ಇಲ್ಲಿಗೆ ಎಷ್ಟು ಯಾವ ಕಾಂಟೂರ್ ಅದು, ನೋಡಿ ದಿಸ್ ಇಸ್ ಒನ್ ಕಾಂಟೂರ್. ಯಾವ ಕಾಂಟೂರ್? 99 ಕಾಂಟೂರ್. 99 ಕಾಂಟೂರ್ ಎಲ್ಲಿ ಉಂಟು? ದಟ್ ಈಸ್ ಇನ್ ಬಿಟ್ವೀನ್ ಈ ಎರಡು ಪಾಯಿಂಟ್. ಇಲ್ಲೊಂದು RL ಇದೆ, ಇಲ್ಲೊಂದು RL ಇದೆ, ಇಲ್ಲೊಂದು RL ಇದೆ, ಇಲ್ಲೂ ಒಂದು RL ಇದೆ. therefore in between this ಇಲ್ಲೆಲ್ಲೋ ಇದೆ 99 ಕಾಂಟೂರ್ somewhere here. ಅದಕ್ಕೆ ಪಾಯಿಂಟ್ಸ್ ಅನ್ನ ಲೊಕೇಟ್ ಮಾಡಬೇಕು, ಅದನ್ನ ಚೆಕ್ ಮಾಡಬೇಕು. ಇದನ್ನ ನಾವು ಮೆಥಡ್ ಆಫ್ ಸ್ಕ್ವೇರ್ಸ್ ಅಲ್ಲಿ ಯಾವ ರೀತಿ ಇಂಟರ್ಪೋಲೇಷನ್ ಮಾಡಿದೀವಿ, ಯಾವ ರೀತಿ ನಾವು ಇಲ್ಲಿ ನಾವು ರೆಡ್ಯೂಸ್ ಲೆವೆಲ್ ಎಂಟ್ರಿ ಮಾಡಿದೀವಿ, ಇನ್ ದ ಸಿಮಿಲರ್ ವೇ we need to enter all the reduced levels and then interpolate the contour, then draw the contour line. Isn't that? And similarly, now we are going to get the 98 contour in the similar manner. Isn't that? And similarly, we can plot 97. Also, any number of plot, any number of contours can be drawn. 97.25, 97.5, 97.75, 98.75, 98.5, any number of contours we can ಇಲ್ಲಿ 99.5 ಅದೊಂದು ಕಾಂಟೂರ್ ಪ್ಲಾಟ್ ಮಾಡಬಹುದು. ಮುಕ್ಕಾಲು ಯಾವ್ದು ಬೇಕಾದ್ರೂ ಹೇಗೆ ಬೇಕಾದ್ರೂ ನಮ್ಗೆ ಬೇಕಾದಾಗ ಅವಶ್ಯಕತೆ ಇರುವಾಗ ನಾವು ಕಾಂಟೂರ್ ಮ್ಯಾಪ್ ಅನ್ನ ಪ್ರಿಪೇರ್ ಮಾಡಬಹುದು. ಓಕೆ, ಸೊ ದಿಸ್ ಈಸ್ ಹೌ that we are preparing the contour map. Isn't that? ಈಗ ನಾವು ಎರಡು ಮೆಥಡ್ ಆಯ್ತು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರಿಂಗ್ ಬಗ್ಗೆ ಮಾತಾಡಿದೆ, ಮತ್ತೆ ಈ ಕ್ಲಾಸ್ ಅಲ್ಲಿ ನಾನು ಇಂಡೈರೆಕ್ಟ್ ಮೆಥಡ್ ಆಫ್ ಕಾಂಟೂರ್ ಬಗ್ಗೆ ಮಾತಾಡಿದ್ದೀನಿ. ಇದನ್ನ ಎರಡು ಕ್ಲಾಸ್ ಆಯ್ತು, ಎರಡು ಆಯ್ತು. ಇಲ್ಲಿ ಇನ್ನೊಂದು ಸಣ್ಣ ವಿಷಯ ಇದೆ. ಸಣ್ಣ ವಿಷಯ ಏನಂತ ಹೇಳಿದ್ರೆ ಇಂಟರ್ಪೋಲೇಷನ್. ಇದನ್ನ ಇಂಟರ್ಪೋಲೇಷನ್ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೀನಿ ಹೇಗೆ ಅಂತ. ಇದನ್ನ ಅದರಲ್ಲಿ 2-3 ಮೆಥಡ್ ಇದೆ. ದಟ್ ಐ ವಿಲ್ ಡೂ ದಟ್ ಅಂತ. ದಟ್ ಇಸ್ ಇಂಟರ್ಪೋಲೇಷನ್ ಆಫ್ ಕಾಂಟೂರ್. ಇಂಟರ್ಪೋಲೇಷನ್ ಅಂತ ಹೇಳಿದ್ರೆ ವಿ ಆರ್ ಸರ್ಚಿಂಗ್ ದ ಕಾಂಟೂರ್ ಇನ್ ಬಿಟ್ವೀನ್, ಇಲ್ಲಿಂದ ಇಲ್ಲಿಗೆ ಇವೆರಡರ ನಡುವೆ 96, 97.60, 97.62 ಇದು ಎಲಿವೇಶನ್. ಇದು ಎಲಿವೇಶನ್ 98.45. ಇದು ನಾಟ್ therefore 98 ಕಾಂಟೂರ್ ಎಲ್ಲಿ ಉಂಟಂತ ಈ ಎರಡರ ನಡುವೆ ಅಪ್ರಾಕ್ಸಿಮೇಟ್ಲಿ ದಿಸ್ ಇಸ್ ಕಾಲ್ಡ್ ಇಂಟರ್ಪೋಲೇಷನ್ ವೇರ್ ಯು ಆರ್ ಲೊಕೇಟಿಂಗ್. ಇದು ನಾವು ಈಗ ಮಾಡಿದ್ದೀವಿ ಆಲ್ರೆಡಿ. ಎಸ್ಟಿಮೇಷನ್ ಬೈ ಎಸ್ಟಿಮೇಷನ್ ಅಂತ ಒಂದು ಲೆಕ್ಕ. ಇದು ಮತ್ತಲ್ಲಿ ಇದು ಇಲ್ಲಿ 97ಕ್ಕೆ ಹತ್ರ, ಇದು 97ಕ್ಕೆ ದೂರ. ಅದ್ರ ಬೇಸ್ಡ್ ಆನ್ ದಟ್ ಯು ನೀಡ್ ಟು ಡಿಸೈಡ್ ಅಂಡ್ ಮಾರ್ಕ್ ದಟ್ ಇಸ್ ರಿಕ್ವೈರ್ಡ್ ಕಾಂಟೂರ್ ಎಲಿವೇಶನ್. ಹೀಗೆ ಮಾರ್ಕ್ ಮಾಡಿ ಮಾಡ್ತಾ ಹೋಗಿದ್ವಿ ನಾವು. ಇದು ಎಸ್ಟಿಮೇಷನ್ ಮೆಥಡ್. ಅದು ಒಂದು ನಾವು ಈಗ ಏನ್ ಮಾಡಿದೀವಿ, that is by estimation. Already I explained about it. That is estimation. The another one is that is arithmetic calculation. Arithmetic calculation ಹೇಗೆ ಅಂತ ಈಗ ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈ arithmetic calculation ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ನೋಡಿ ನಾನು ಇದನ್ನು ತಗೊಳ್ತೀನಿ, ಇದನ್ನ ತಗೊಂಡು ಇದನ್ನ I will take this, ಇದನ್ನ ತಗೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಈಗ ಅಂತ ಹೇಳಿದ್ರೆ, ಈಗ ಒಂದು 99.83 ಇದು ನಾಟ್ 99.8 ಸಾರಿ ಇದು ಕೆಳಗಡೆಯಿಂದ ಮೇಲ್ಗಡೆ 98.02 98.02 ಈ ಪಾಯಿಂಟ್ ಇದು ಈ ಲೊಕೇಶನ್. ಅಂಡ್ ಸಿಮಿಲರ್ಲಿ ಇಲ್ಲಿ ಬಂದ್ರೆ ಇದು ಈ ಪಾಯಿಂಟ್ ಅಲ್ಲಿ ದಟ್ ಇಲ್ಲೊಂದು ಕ್ರಾಸ್ ಸೆಕ್ಷನ್ ಮಾಡಿದ್ದೀನಿ ನಾನು. ಈಗ ಒಂದು ಲೈನ್ ಈಗ ತಗೊಂಡಿದ್ದೀನಿ. ಈಗ ತಗೊಂಡು ನಾನು ಇಲ್ಲಿ ಪ್ಲಾಟಿಂಗ್ ಮಾಡ್ತಾ ಇದ್ದೀನಿ. ಈಗ ಇದು 99.83 ಈಗ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ 5 ಮೀಟರ್. ನಾವು ಇಲ್ಲಿಂದ ಇಲ್ಲಿ ಬರುವಾಗ ಏನಾಗುತ್ತೆ, ಇಷ್ಟು ರೈಸ್ ಆಗುತ್ತೆ. ಇದನ್ನ 98.02 ಮೀಟರ್ ಇಯರ್, ಇಲ್ಲಿ ಬರುವಾಗ ಏನಾಗುತ್ತೆ 99.83 ಮೀಟರ್. therefore how much we have gone upward, ಎಷ್ಟು ಮೇಲೆ ಹೋಗಿದ್ದೀವಿ ನಾವು ಅಂತ.
ಇಲ್ಲಿ 98, ಇದು 99.8. therefore how much we have? ಎಷ್ಟು ಮುಂದೆ ಹೋಗಿದೆ? 1.8 ಮೀಟರ್, 1.81 ಮೀಟರ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಮುಟ್ಟಬೇಕಾದ್ರೆ 1.81 ಮೀಟರ್, 81 ಮೀಟರ್ ಮೇಲ್ಗಡೆ ಇದೆ. ಇದ್ರದ್ದು ಎಲಿವೇಶನ್ 98.02 and ಈ ಪಾಯಿಂಟ್ ಎಲಿವೇಶನ್ 99.83, ಈ ಪಾಯಿಂಟ್ ಎಲಿವೇಶನ್ 99.83. therefore ಇದ್ರ ಹೈಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೇಲ್ಗಡೆ ಹೋಗಿದ್ದೀವಿ? 1.81 ಮೀಟರ್ ಮೇಲ್ಗಡೆ ಹೋಗಿದ್ದೀವಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ? ಇಲ್ಲಿಂದ ಇಲ್ಲಿಗೆ 5 ಮೀಟರ್. ಇದು ನಾನು 5 ಮೀಟರ್ ಒಂದು ಬರ್ಕೊಂಡಿದ್ದೀನಿ, ಅಥವಾ ನೀವು ಎಷ್ಟು ಮಾಡಿರ್ತೀರಿ ಅಷ್ಟಕ್ಕೆ. ಮೇ ಬಿ 10 ಮೀಟರ್ ಇರ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ಇದು ನಾನು 5 ಮೀಟರ್ ಇರ್ಬೋದು, 3 ಮೀಟರ್ ಇರ್ಬೋದು, 10 ಇರ್ಬೋದು, 20, ವಾಟೆವರ್. ಈಗ ನಾವು ಇಲ್ಲಿ ನೋಡಿ, ಇದು 98.02, ಇದು 99.83. ನಾವು ಐ ಆಮ್ ಸರ್ಚಿಂಗ್ ಫಾರ್ 99 ಕಾಂಟೋರ್. 99 ಕಾಂಟೋರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ, ದಟ್ ವಿ ನೀಡ್ ಟು ಫೈಂಡ್ ಔಟ್. therefore ಈಗ ಇಲ್ಲೊಂದು ಕಡೆ ಎಲ್ಲೋ ಇದೆ, ಇನ್ ಬಿಟ್ವೀನ್ ಎಲ್ಲಿದೆ ಅಂತ 99 ಎಲ್ಲಿ ಉಂಟು ಅಂತ ನಾವು ಯಾವ ಸರ್ಚ್ ಫಾರ್ ದಟ್. 99 ಎಲ್ಲಿದೆ ಅಂತ ಹುಡುಕ್ಬೇಕೀಗ. ನಾನು ಇಲ್ಲೊಂದು ಹಾಕೊಂಡೆ, ಈಗ 99 ಇಲ್ಲಿ ಹಾಕೊಂಡೆ ಅಂತ ಹೇಳಿದ್ರೆ, ಇವಾಗ ನೋಡಿ ಇಲ್ಲಿದೆ ಅಂತ ತಿಳಿಯುವ ನಾವು. ಆದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿ ಅಂತ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ, ಇಸ್ ನಾಟ್ ಫ್ರಮ್ ಹಿಯರ್ ಟು ಹಿಯರ್. ಇಟ್ ಈಸ್ ಬೈ ಅರ್ಥಮೆಟಿಕಲ್ ಕ್ಯಾಲ್ಕುಲೇಷನ್. ಮತ್ತೆ ಅರ್ಥಮೆಟಿಕಲ್ ಕ್ಯಾಲ್ಕುಲೇಟ್ ಮಾಡೋದು ನಾನು ಹೀಗೆ ಅಂತ ಹೇಳಿದ್ರೆ ನೋಡಿ, ಈಗ 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ 1.81 ಹೋಯ್ತು. therefore ಇಲ್ಲಿಂದ ಇಲ್ಲಿಗೆ ಎಷ್ಟು, ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಎಷ್ಟಿದು, ಎಷ್ಟಾಗುತ್ತೆ? ಇಟ್ ಇಸ್ 0.98 ಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 0.98 ಮೀಟರ್. then find out what is this distance, is it not? we can find out what is this distance. ಈ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. now take the similar triangle. ಇದು 1.81 ಆಯ್ತು, ಇದು ಎಷ್ಟಾಗುತ್ತೆ? 99 minus 98.02. therefore ಇದು ಎಷ್ಟಾಗ್ತದೆ? ಇದು 0.92, 0.92 ಮೀಟರ್ ಆಯ್ತು. 0.92 ಮೀಟರ್, ಇದು ನಾಟ್ 0.92 ಮೀಟರ್. ಇಲ್ಲಿಂದ ಇಲ್ಲಿಗೆ 0.92 ಮೀಟರ್ ಆಗುತ್ತೆ. ನಾವು ಕನ್ಸಿಡರ್ ದ ಸಿಮಿಲರ್ ಟ್ರಯಾಂಗಲ್. ಈಗ ಇಲ್ಲಿಂದ ಇಲ್ಲಿಗೆ ಇದು ಒಂದು ಟ್ರಯಾಂಗಲ್, ಇದು ಒಂದು ಟ್ರಯಾಂಗಲ್, ಇದು ನಾಟ್ ಇನ್ನೊಂದು ಟ್ರಯಾಂಗಲ್. ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಾಂಗಲ್, ದಟ್ ಈಸ್ ಸಿಮಿಲರ್ ಟ್ರಯಾಂಗಲ್. ನಾವು ಇದನ್ನು ಈಕ್ವೇಟ್ ಮಾಡಿ, ಮಾಡಿದ್ರೆ ಏನಾಗುತ್ತೆ ನೋಡಿ, ಇದು ಗೊತ್ತಿಲ್ಲ ನಮ್ಗೆ. ಇಲ್ಲಿಂದ ಇಲ್ಲಿಗೆ x ಡಿವೈಡೆಡ್ ಬೈ 1.81, ಅಥವಾ ಇಲ್ಲಿಂದ ಇಲ್ಲಿ ಗೊತ್ತಿದೆ ನಮ್ಗೆ, ಇದು ಗೊತ್ತಿದೆ. ದಿಸ್ ಇಸ್ 0.98 ಮೀಟರ್. 0.98 ಡಿವೈಡೆಡ್ ಬೈ 1.81 ಇಸ್ ಈಕ್ವಲ್ ಟು ಇಲ್ಲಿಂದ ಇಲ್ಲಿಗೆ x, ಇದು ನಾಟ್ ಇಲ್ಲಿಂದ ಇಲ್ಲಿಗೆ ದಟ್ ಈಸ್ 5 ಮೀಟರ್. x ಡಿವೈಡೆಡ್ ಬೈ ದಟ್ ಈಸ್ 5 ಮೀಟರ್. ಇದು ದಟ್ ಈಸ್ 0.98. ಇಲ್ಲಿಂದ ಇದಕ್ಕೆ ಡಿಫರೆನ್ಸ್ 0.98 ಮೀಟರ್. 0.98 ಮೀಟರ್ ಡಿವೈಡೆಡ್ ಬೈ 1.81 ಮೀಟರ್ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿಂದ ಇಲ್ಲಿಗೆ x ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ 5. ಅವಾಗ ಏನಾಗುತ್ತೆ? ಓನ್ಲಿ x is unknown. now we can find out what is the x ಅಂತ. ಇದು ನಾಟ್ x ಎಷ್ಟು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಇದು 0.9, ಇದು 0.92, 0.98 ಡಿವೈಡೆಡ್ ಬೈ 1.8 ಅಪ್ರಾಕ್ಸಿಮೇಟ್ಲಿ 0.5 ಬರುತ್ತೆ. 0.5 ಅಪ್ರಾಕ್ಸಿಮೇಟ್ಲಿ 0.5, ಇದು ನಾಟ್ 0.5 ಇದು ನಾಟ್ ಅಪ್ರಾಕ್ಸಿಮೇಟ್ಲಿ ಇಟ್ ಕಮ್ಸ್ ಟು ಅರೌಂಡ್ 2.5 ಮೀಟರ್. ಅರ್ಧಕ್ಕೆ ಬರ್ತದೆ ಅಪ್ರಾಕ್ಸಿಮೇಟ್ಲಿ ಇಟ್ ಕಮ್ಸ್ ಟು. ಯಾಕಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 0. ಈಗ ಇದಕ್ಕೆ ಮತ್ತೆ ಇದಕ್ಕೆ ವ್ಯತ್ಯಾಸ 90. ಈ ಪಾಯಿಂಟ್ಗೆ ಇದು 99, ಇದು 98.02, 0.98 ಮೀಟರ್. ಇದು ನಾಟ್ 0.98 ಮತ್ತೆ ಇಲ್ಲಿಂದ ಇಲ್ಲಿಗೆ ಇದು 1.8, ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಹಾಫ್, ಇದು ನಾಟ್ ಅರ್ಧ ಆಗುತ್ತೆ. therefore x is equal to almost ಅದು ಎಷ್ಟಾಗುತ್ತೆ? 2.5. ಸ್ವಲ್ಪ ಕಮ್ಮಿ ಆಗ್ಬೋದು, ಸ್ವಲ್ಪ ಕಮ್ಮಿ ಆಗುತ್ತೆ. therefore x is equal to 2.5 ಮೀಟರ್. that I have not calculated here. ನಾನು ಕ್ಯಾಲ್ಕುಲೇಷನ್ ಮಾಡಲಿಲ್ಲ, ಅದನ್ನ ನೀವು ಮಾಡಿರಿ. ಇದನ್ನ you can calculate like this. You please remember again from the similar triangle, that is ಇದು height. no, this is 0.98 divided by 1.81 is equal to that is ಇಲ್ಲಿಂದ ಇಲ್ಲಿಗೆ x, ಇದು ನಾಟ್ ಇಲ್ಲಿಂದ ಇಲ್ಲಿಗೆ x, then divided by that is 5 meter. ಅವಾಗ ಏನಾಗುತ್ತೆ? x is the unknown. now we can calculate x. it comes to around approximately 2.4 ಬರುತ್ತೆ. 2.4 ಆಡ್ ಬರುತ್ತೆ. now that is the ಅಂದ್ರೆ ಇಲ್ಲಿಂದ 2.4 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ 99 ಕಾಂಟೂರ್ ಇದೆ ಅಂತ ಅರ್ಥ.
is called estimation. ಇದನ್ನ arithmetic calculation. ಇದನ್ನ arithmetical ಆಗಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂಡ್ ಮೆಕ್ಯಾನಿಕಲ್ ಆರ್ ಗ್ರಾಫಿಕಲ್ ಮೆಥಡ್. ಇದು ಗ್ರಾಫಿಕಲ್ ಮೆಥಡ್ ಹೇಗೆ ಅಂತ ಹೇಳಿದ್ರೆ, ಒಂದು ಗ್ರಾಫ್ ಶೀಟ್ ಇದೆಯಲ್ಲ, ಗ್ರಾಫ್ ಶೀಟ್ ಅಲ್ಲಿ ಇದನ್ನ ಈಗ ಏನ್ ಹೇಳಿದೀನಿ ಅದನ್ನ ಇಲ್ಲಿ ಬರೆಯೋದು, ಲೊಕೇಟ್ ಮಾಡೋದು ಅಲ್ಲಿಂದ ಇಲ್ಲಿಗೆ, ಅಂಡ್ ದೆನ್ ಕೌಂಟ್ ನಂಬರ್ ಆಫ್ ಡಿವಿಷನ್ಸ್ 1 2 3 4. The same thing what we have done here, it is arithmetically we have calculated. Now in the graph sheet, now you plot this and count the numbers 1 2 3 4. That is 10 number irutte, ashtu ಎಷ್ಟು height ಇದೆ, accordingly you can calculate and locate exactly at that point, isn't it? That is how we can do it. That is the graphical method. Now estimation, now mentally we are estimating, so ಇಲ್ಲಿ ಇರಬಹುದು ಅಂತ, in between ಇದೆ ಅಂತ, ಇಲ್ಲಿದೆ ಅಂತ ನಾವೇ ಈಗ ಮಾಡ್ತಾ ಬಂದಿದ್ದೀವಿ, ಈಗ ಡಿಸ್ಕಸ್ ಮಾಡಿದ್ದೀವಿ ಅದರ ಬಗ್ಗೆ. It is estimation and arithmetical calculation, and also this is mechanical and also graphical method. You take the graph sheet and plot this and count numbers 1 2 3 4. ಎಲ್ಲಿಗೆ ಬೇಕು, ಎಲ್ಲಿ ನಮ್ದು ಎಲಿವೇಶನ್ ಎಷ್ಟು ಉಂಟು, ಯಾವ್ದು ಬೇಕು ಅಲ್ಲಿಗೆ ಕೌಂಟ್ ಮಾಡಿದ್ರೆ now we are going to get it, isn't it? Now this is how we can you can use our contour map, isn't it? ಹೀಗೆ ಮಾಡ್ಬೋದು. ಹೀಗೆ ಇಲ್ಲಿವರೆಗೆ ಇದು ನಮ್ಮ ಕಾಂಟೂರ್ ಸಂಬಂಧಪಟ್ಟಾಗೆ ಎಲ್ಲ ವಿಚಾರಗಳು ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ಮೋಸ್ಟ್. ನೋ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಇದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್ ಈಸ್ ಲಾಂಜಿಟ್ಯೂಡಿನಲ್ ಅಂಡ್ ಕ್ರಾಸ್ ಸೆಕ್ಷನಿಂಗ್ ಅಂತ ವಿಷಯ ಇದೆ. ವಿತ್ ರೆಸ್ಪೆಕ್ಟ್ ಟು ಲೆವೆಲಿಂಗ್ ಸಂಬಂಧಪಟ್ಟಾಗ ಅದೊಂದು ವಿಷಯ ಮಾತಾಡ್ತೀನಿ. ಅಂಡ್ ದೆನ್ ಆಫ್ಟರ್ ದಟ್, ಅದರ ನಂತರ ನಮಗೆ ಕ್ಯಾಲ್ಕುಲೇಷನ್ ಆಫ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅದ್ರ ಬಗ್ಗೆ